ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೂಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾ ಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಂ ಅತುಲಂ ಭಜೆ ತಾಪತ್ರಯಾಪಹಂ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ನರಸಿಂಹೋ ಅಖಿಲಾಜ್ಞಾನ ಮತಧ್ವಾಂತ ದಿವಾಕರಃ ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಂ ಅತುಲಂ ಭಜೆ ತಾಪತ್ರಯಾಪಹಂ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಶ್ರೀ ಹರಯೇ ನಮಃ. ಶ್ರೀ ಪುರಂದರದಾಸರ ಆರಾಧನಾ ಮಹೋತ್ಸವ ಪ್ರತಿ ವರ್ಷವೂ ಕೂಡ ಬರುತ್ತಿರುತ್ತೆ. ಪುರಂದರದಾಸರು ಬಹಳಷ್ಟು ದೊಡ್ಡ ಕಾರ್ಯವನ್ನು ಮಾಡಿಕೊಟ್ಟಿದ್ದಾರೆ ಸಮಾಜಕ್ಕೆ, ಸಮುದಾಯಕ್ಕೆ. ಅನೇಕ ದೊಡ್ಡ ಕೀರ್ತನೆಗಳನ್ನು ಬಹಳಷ್ಟು ಸಂಖ್ಯೆಯಲ್ಲಿ ದಾಸ ಸಾಹಿತ್ಯಕ್ಕೆ ಅತ್ಯಂತ ಪ್ರಧಾನವಾದ ಸ್ತಂಭ ಅಂತ ಹೇಳಿದ್ರೆ ಅದು ಪುರಂದರದಾಸರು. ಯಾವ ಶ್ರೀಪಾದರಾಜರಿಂದ ಪ್ರಾರಂಭವಾಯಿತು, ನರಹರಿ ತೀರ್ಥರಿಂದಲೇ ಪ್ರಾರಂಭವಾಗಿ ಶ್ರೀಪಾದರಾಜರಿಂದ ಒಂದು ಹೊಸ ರೂಪ ಪಡೆದು ವ್ಯಾಸರಾಜರಿಂದ ಅದು ಪ್ರವರ್ಧಮಾನಕ್ಕೆ ಬಂದು ವ್ಯಾಸರಾಜರು ದೀಕ್ಷೆಯನ್ನು ಕೊಟ್ಟರು. ಅತಿ ದೊಡ್ಡ ಕಾರ್ಯ ವ್ಯಾಸರಾಜರು ಮಾಡಿದ್ದು. ಪುರಂದರದಾಸರಿಗೆ, ಕನಕದಾಸರಿಗೆ ದಾಸ ದೀಕ್ಷೆಯನ್ನು ಕೊಟ್ಟು ಅತ್ಯಂತ ಮಹತ್ತರವಾದ ಕಾರ್ಯವನ್ನು ಮಾಡಿದರು. ಪುರಂದರ ವಿಠಲ ಎಂಬ ಅಂಕಿತದಲ್ಲಿ 4,75,000 ಕೀರ್ತನೆಗಳು ಅಂದರೆ ಕೃತಿಗಳು, ಅದರಲ್ಲಿ ಉಗಾಭೋಗಗಳು, ಸುಳಾದಿಗಳು, ಕೀರ್ತನೆಗಳು ಎಲ್ಲ ಸೇರಿದೆ. ಅದರಲ್ಲಿ ಬಹಳಷ್ಟು ಮಾಡಿದ್ದಾರೆ. ನೆನೆಸ್ಕೊಂಡ್ರೆ ಸಾಕಾಗಿದೆ. ಅದಷ್ಟು ಹೆಸರುಗಳು ಹೇಳ್ಕೊಂಬಂದ್ಬಿಟ್ರು 4,75,000. ಆದರೆ ಅದಷ್ಟು ಕೂಡ ಉಳಿಸ್ಕೊಳ್ತಾ ಇಲ್ಲ ನಾವು. ಸ್ವಲ್ಪ ಭಾಗ ಮಾತ್ರ ಸಿಕ್ಕಿರಬಹುದಷ್ಟೇ. ಕೇವಲ ಒಂದು 500-550 ವರ್ಷ, 500 ವರ್ಷಕ್ಕೆ ನಾವು ಅದನ್ನು ಉಳಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅದರಲ್ಲೂ ಕೆಲವು ಸಿಕ್ಕಿದೆ. ಆ ಸಿಕ್ಕಿರೋದೇ ಅಷ್ಟರ ಮಟ್ಟಿಗೆ ದೊಡ್ಡದಾಗಿದೆ, ಮಹತ್ತರವಾಗಿದೆ. ಹಾಗೆ ಅವರು ಕೊಟ್ಟಿರೋದರಲ್ಲಿ ಒಂದೊಂದು ವರ್ಷದಲ್ಲಿಯೇ ಇಷ್ಟಿಷ್ಟು ಕೀರ್ತನೆಗಳು, ಅವರ ಕೃತಿಗಳು ಇಷ್ಟು ದೊಡ್ಡ ಕಾರ್ಯ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಶಾಸ್ತ್ರದ ಸಾಹಿತ್ಯದ ತಿರುಳಿಗೆ ಸಮಾಜ ಉದ್ಧಾರದ ಒಂದು ಪ್ರಕಾರವನ್ನು ರೂಢಿಸಿಕೊಂಡು ಸಮಾಜ ವಿಮರ್ಶೆ, ಪರಮಾತ್ಮನನ್ನು ಪ್ರಶಂಸೆ ಮಾಡುವುದು, ಸ್ತೋತ್ರ ಮಾಡುವುದು, ಹಿಂದಿನ ಉದ್ಗ್ರಂಥಗಳು, ಪುರಾಣಗಳು, ಭಾಗವತಾದಿ ಪುರಾಣಗಳಾಗಲಿ, ರಾಮಾಯಣ ಮಹಾಭಾರತಗಳಾಗಲಿ, ಆಚಾರ್ಯರ ಶಾಸ್ತ್ರವಾಗಲಿ, ದ್ವೈತ ಸಿದ್ಧಾಂತ, ಇವೆಲ್ಲವನ್ನೂ ಕೂಡ ತಮ್ಮ ಸರಳವಾದ ಭಾಷೆಯಲ್ಲಿ ತಂದುಕೊಟ್ಟಿದ್ದಾರಲ್ಲ ಮಹಾನುಭಾವರು. ಅತ್ಯಂತ ದೊಡ್ಡ ಕಾರ್ಯ, ಹೆಮ್ಮೆ ಪಡ್ತಕ್ಕಂತಹ ಕಾರ್ಯ. ಮೇಲಾಗಿ ಸಂಗೀತ ಕ್ಷೇತ್ರಕ್ಕೂ ಕೂಡ ಅವರು ಕೊಟ್ಟಿದ್ದ ಪುಟ್ಟ ಗೀತೆಗಳು, ಪಿಳ್ಳಾರಿ ಗೀತೆಗಳು ಅಂತ ಕರೀತಾರೆ ಅದನ್ನು. ಸಂಗೀತಾಭ್ಯಾಸ ಮಾಡಬೇಕಾದವರಿಗೆ ಆ ಗೀತೆಗಳು ಬಹಳ ಅವಶ್ಯ ಬೇಕಾಗಿರ್ತಕ್ಕಂಥದ್ದು. ಅದಕ್ಕೆ ಕರ್ನಾಟಕ ಸಂಗೀತ ಪಿತಾಮಹ ಎನ್ನುವ ಹೆಸರು ಕೂಡ ಇವರಿಗೆ ಅನ್ವರ್ಥವಾಗಿ ಬಂದಿದೆ. ಪುರಂದರದಾಸರ ಚರಿತ್ರೆ, ಇತಿಹಾಸಗಳನ್ನೆಲ್ಲ ತಿಳ್ಕೊಳ್ತಾ ಹೋಗೋಣ. ಆದರೆ ಅವರ ಕೃತಿಗಳಿದೆಯಲ್ಲ ಇನ್ನಿಷ್ಟು ಸ್ವಾರಸ್ಯವಾಗಿದೆ. ಅವರ ಒಂದು ಕೃತಿಯನ್ನು ಮೆಲುಕು ಹಾಕಿದ್ರೆ ಸಾಕು, ಆವರ್ತನ ಮಾಡಿದ್ರೆ ಸಾಕು, ನಮ್ಮನ್ನು ಯಾವ ಪುರಾಣಗಳ, ಶಾಸ್ತ್ರಗಳ ದೊಡ್ಡದಾದಂತಹ ಒಂದು ಲೋಕಕ್ಕೆ ಕರ್ಕೊಂಡು ಹೋಗಿಬಿಡ್ತಾರೆ ಮಹಾನುಭಾವರು. ಅದರಲ್ಲಿ ನೋಡಿ, ಯಾವುದೋ ಒಂದು ಆಯ್ಕೆ ಮಾಡ್ಕೊಂಡಿದ್ದೇನೆ, ಇನ್ನು ಸಿಗುತ್ತೆ, ಅನೇಕ ತೊಗೊಂಡಿದ್ದೇನೆ. ಅದರಲ್ಲಿ ಕೆಲವು ಬರೀತಾರೆ, ಮುಳ್ಳು ಕೊನೆಯ ಮೇಲೆ 3 ಕೆರೆಯ ಕಟ್ಟಿ 2 ತುಂಬದು 1 ತುಂಬಲೇ. ಅದನ್ನು ತೊಗೊಂಡಿದ್ದೇನೆ, ಹೇಳಬೇಕು ಅಂತ ಇದ್ದೆ. ಬಹಳಷ್ಟು ಶಾಸ್ತ್ರದ ವಿಚಾರ ಇದೆ. ಮೊಟ್ಟ ಮೊದಲು ಭಗವಂತನ ಮಹಿಮೆ,
ಭಾಗವತಾದಿ ಗ್ರಂಥಗಳಲ್ಲಿರ್ತಕ್ಕಂಥದ್ದನ್ನು ಮೊದಲನೇ ಕೀರ್ತನೆಯ ತಗೊಂಡು ಆಮೇಲೆ ಅದನ್ನು ತಗೊಳ್ತೇನೆ ನಾನು. ಅದನ್ನು ಒಂದೇ ದಿನಕ್ಕೆ ಮುಗಿಯೋದಲ್ಲ. ಅದು ಮುಳ್ಳು ಕೊನೆಯ ಮೇಲೆ 3 ಕೆರೆಯ ಕಟ್ಟಿ 2 ತುಂಬದು 1 ತುಂಬಲೇ ಇಲ್ಲ. ಆ ಮೂರಲ್ಲಿ ಒಂದನ್ನು ಉಳಿಸ್ಕೊಂಡೇ ಬರ್ತಾರೆ. ಹೇಗೆ ಅದು? ಕೃಷ್ಣೇತಿ ಮಂಗಳಂ ದಿವ್ಯನಾಮ ಸೃಷ್ಟಿ ಬಹು ಬಂಧನವು ನಷ್ಟವಾಯಿತು. ಪೂರ್ಣ ಕೃಷ್ಣೇತಿ ಮಂಗಳಂ ದಿವ್ಯನಾಮ ಅಂದರು. ಸ್ಮರಣೆ ಅವರ ಉಗಾಭೋಗಗಳಲ್ಲಿ ಕಾಣ್ತೀವಿ. ಉಗಾಭೋಗ ಇವರು ರಚನೆ ಮಾಡಿದ್ದಾರೆ. ಆದರೆ ಉಗಾಭೋಗದಲ್ಲಿ ಬಹಳ ದೊಡ್ಡದು ಅಂತಂದರೆ ಗೋಪಾಲದಾಸರು ಉಗಾಭೋಗಗಳು ಇರ್ತಕ್ಕಂಥ. ಸುಳಾದಿಗಳು ಅಂತ ಹೇಳಿದ್ರೆ ಇವರು ಸುಳಾದಿಗಳು ಮಾಡಿದ್ದಾರೆ ಪುರಂದರದಾಸರು. ಆದರೆ ವಿಶೇಷವಾಗಿ ವಿಜಯದಾಸರು ಸುಳಾದಿಗಳನ್ನು ಮಾಡಿದ್ದಾರೆ. ಎಲ್ಲವನ್ನೂ ಕೂಡ ಮುಂಡಿಗೆಗಳ, ಅಷ್ಟಕಗಳ, ಕೀರ್ತನೆಗಳ, ಸುಳಾದಿಗಳ, ಉಗಾಭೋಗಗಳು ಬಹಳಷ್ಟು ಮಾಡಿದ್ದಾರೆ ಪುರಂದರದಾಸರು. ಸ್ಮರಣೆ ಅಂತ ತರ್ತಾರೆ. ಈ ಥಾಟ್ಸ್ ಇದೆಯಲ್ಲ, ಎಲಿಮೆಂಟ್ಸ್ ಯಾವುದು? ಸಾಧನ ಕ್ರಮ, ಮೋಕ್ಷ ಜೀವರ ಸಾಧನ ಕ್ರಮ. ಸಾಧನೆಗೆ ಬೇಕಾಗಿರುವ ಮುಖ್ಯವಾದದ್ದು ಪಾಪಗಳಲ್ಲಿ ಅಂಜಿಕೆ ಇರಬೇಕು. ಪಾಪಗಳನ್ನ ಹೋಗಲಾಡಿಸ್ಕೊಳ್ಬೇಕು. ಪಾಪ ಹೋಗಲಾಡಿಸ್ಕೊಳ್ಬೇಕಾದ್ರೆ ಯಾವುದೇ ಪಾಪಾಚರಣೆ ಬೇಡ. ಆ ಪಾಪಗಳು ಎಲ್ಲಿಂದ ಬಂದಿವೆ? ಕರ್ಮಗಳು, ದುಷ್ಕರ್ಮಗಳು ಹಿಂದಿನ ಅನೇಕ ಜನ್ಮಗಳದ್ದು ಬಂದಿವೆ. ಅವೆಲ್ಲ ತರ್ತಾರೆ ಪುರಂದರದಾಸರು. ಹಿಂದಿನ ಅನೇಕ ಜನ್ಮಗಳಲ್ಲಿ ಕೂಡ ಹಾಕ್ಕೊಂಡು ಬಂದಿದೆ. ಅದೆಲ್ಲವೂ ಕೂಡ ಹೋಗಬೇಕಾಗಿದೆ. ಅದಕ್ಕೆ ಎಷ್ಟು ಜನ್ಮಗಳ ಸಂಚಿತವೋ ಆ ಪಾಪದ ಫಲ, ಆ ದುಷ್ಕರ್ಮ, ಅದರ ಲೇಪ ಆಗಿದೆ. ಅದು ಹೋಗಬೇಕಾದ್ರೆ ಏನು ಮಾಡಬೇಕು ಅಂದರೆ ಭಗವಂತನ ಸ್ಮರಣೆ ಬಹಳ ಮುಖ್ಯವಾದದ್ದು. ಸ್ಮರಣೆ ಸಿದ್ಧವಾದ ಸಂಜೀವನ. ಅದಕ್ಕಿನ್ಯಾವುದು ಔಷಧವೇ ಇಲ್ಲ. ಹಿಂದಿನ ಜನ್ಮಗಳಲ್ಲಿ ಮಾಡಿರ್ತಕ್ಕಂತಹ ದುಷ್ಕರ್ಮದ ಪಾಪದ ಫಲದ ಸಂಚಯನ ಇದೆಯಲ್ಲ, ಅದರ ಲೇಪ ಇದೆಯಲ್ಲ, ಅದು ಹೋಗಿಸ್ಕೋಬೇಕಾದ್ರೆ ನಾವು ಭಗವಂತನ ಸ್ಮರಣೆ, ಅದೆಷ್ಟು ಬಾರಿ ಸ್ಮರಣೆ ಮಾಡಿದ್ರೂ ಸಾಲದು ಭಗವಂತನನ್ನು. ಬಗೆ ಬಗೆಯಲ್ಲಿ ಅವನ ಮಹಿಮೆಗಳನ್ನು, ಅವನ ಕಥೆಗಳನ್ನು ಎಲ್ಲವನ್ನೂ ಕೂಡ ಮೆಲುಕು ಹಾಕು. ಅದಕ್ಕೆ ಹೇಳ್ತಾರೆ ಕೃಷ್ಣೇತಿ ಮಂಗಳಂ ದಿವ್ಯನಾಮ ಸೃಷ್ಟಿ ಬಹು ಬಂಧನವು ನಷ್ಟವಾಯಿತು ಅಂತ ಹೇಳಿದ್ರು. ನೋಡಿದರೆ ಕನ್ನಡ ಪದಗಳೇನೇನೆ ನಾವು ಆಡೋ ಭಾಷೆ ಅಂತೀವಿ. ಆದರೆ ಒಂದು ತಾತ್ವಿಕ ಚಿಂತನೆಯ ಆಳಕ್ಕೆ ಕರ್ಕೊಂಡು ಹೋಗ್ತಾರೆ ದಾಸವರಿಯರು ನಮ್ಮನ್ನು. ಕೃಷ್ಣೇತಿ ಮಂಗಳಂ ನಾಮ. ಕೃಷ್ಣ ಎಂಬುವ ಹೆಸರು ಇಷ್ಟು ದೊಡ್ಡದು. ಪುರಂದರದಾಸರು ಅದನ್ನು ಹೇಳ್ತಾರೆ, ವ್ಯಾಸರಾಜರು ಹೇಳಿದ್ದಾರೆ. ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ, ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕ ಭಾರ ಹೊರುವನೋ. ವ್ಯಾಸರಾಜರ ಮಾತದು. ಅದು ಎಷ್ಟು ಹೆಸರಿದೆ ಅದರಲ್ಲಿ. ಕೃಷ್ಣ ಕರ್ಷಯತೀತಿ ಕೃಷ್ಣ. ಎಲ್ಲ ಪಾಪಗಳನ್ನು ಕಿತ್ಕೊಂಡ್ಬಿಡ್ತಾನಂತೆ, ಕಷ್ಟಗಳನ್ನೆಲ್ಲ ಕಿತ್ಕೊಳ್ತಾನಂತೆ. ಅದಕ್ಕೆ ಅವನಿಗೆ ಕೃಷ್ಣ ಅಂತ ಹೆಸರು ಬಂದಿರೋದು. ಆ ಹೆಸರು ಇನ್ನೆಷ್ಟು ಚೆನ್ನಾಗಿದೆ ರೀ. ಅವನ ಸ್ಮರಣೆ ಮಾಡಿಬಿಟ್ಟರೆ ಸಾಕು. ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅನ್ಯ ದೇವತೋಪಾಸನೆ ಬೇಡ, ಅನ್ಯ ಚಿಂತನೆ ಬೇಡ. ಅರ್ಜುನನಿಗೆ ಹೇಳಿದ್ದಾನೆ ಭಗವಂತ ಹೇಳಿರೋ ಮಾತು. ಅನ್ಯ ಚಿಂತನೆ ಬೇಡ ಅರ್ಜುನ, ಯಾವಾಗಲೂ ಕೂಡ ನನ್ನ ಸ್ಮರಣೆ ಮಾಡು. ನಿನ್ನ ಯೋಗಕ್ಷೇಮದ ಹೊಣೆ ನನ್ನದಾಗಿರಲಿ. ಸೃಷ್ಟಿ ಬಹುಬಂಧನವು ನಷ್ಟವಾಯಿತು ಅಂದರು. ಇನ್ನು ಈ ಸೃಷ್ಟಿ ಮುಂದೆ ಆಗೋದಿದೆಯಲ್ಲ, ಬಂಧನ ಇದೆಯಲ್ಲ, ಬೇಕಾ ಮುಂದಿನ ಜನ್ಮ ಸಾಕು ಅಂತ ಕೇಳ್ಕೋಬೇಕಂತೆ. ಸಾಧಕರು ಕೇಳ್ಕೊಳ್ಳೋದೇ ಅದು. ನಾನು ಒಳ್ಳೇದು ಮಾಡು, ಚೆನ್ನಾಗಿರಬೇಕು, ವೈಭವವಾಗಿರಬೇಕು, ಅದು ಯಾವುದೂ ಕೇಳೋದಿಲ್ಲ ಅವರು. ಸಾಕಪ್ಪ, ಮುಂದಿನ ಜನ್ಮ ನನಗೆ ಕೊಡದಿರು, ಪುನರ್ಜನ್ಮ ಬರದಿರಲಿ, ಸಾಕು ಮಾಡೋ ಅಲ್ಲಿಗೆ. ಒಂದು ಜನ್ಮ ಅನ್ನೋದು ಪಡಿಬೇಕಾದ್ರೆ ಎಷ್ಟು ದೀರ್ಘವಾದ ಅವಧಿ ರೀ ಇದು. ತಿರ್ಗಾ ಒಂದು ಜನ್ಮ, ಪದೇ 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 ಈ ಜನ್ಮವನ್ನು ಪಡಿತಾ ಇದ್ದರೆ ಜೀವನ ಇದೇ ಆಗ್ತಾ ಇರುತ್ತೆ. ಬೇಡ, ಜೀವದ ಅಂತ್ಯ. ಅವನ ಪುರಕ್ಕೆ ಹೋದ ಜನರು ಮತ್ತೆ ಹಿಂದೆ ಬಾರರು. ಓಂ ನಚ ಪುನರಾವರ್ತತೆ ನಚ ಪುನರಾವರ್ತತೆ ಭಾಷ್ಯದಲ್ಲಿ ಹೇಳ್ತಾರೆ ಆಚಾರ್ಯ. ಸೃಷ್ಟಿ ಬಹುಬಂಧನವು ನಷ್ಟವಾಯಿತು. ಪೂರ್ಣ ಕೃಷ್ಣೇತಿ ಮಂಗಳಂ ದಿವ್ಯನಾಮ. ಅವನ ಹೆಸರು ಸ್ಮರಣೆ ಮಾಡಿಬಿಟ್ಟರೆ ಪುನರ್ಜನ್ಮ ಇಲ್ಲ. ಓಂ ಇತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರಂ ಅನುಸ್ಮರನ್. ಅರ್ಜುನ, ಅಂತ್ಯದಲ್ಲಿ
ಕೊನೆಯಲ್ಲಿ ಉಸಿರು ಹೇಗಿರುತ್ತೋ ಮುಂದಿನ ಜನ್ಮವನ್ನು ನಾನು ಅದನ್ನೇ ಕೊಡ್ತೀನಿ ಎಂದ ಭಗವಂತ. ಕೊನೆಯ ಉಸಿರು ಇದೆಯಲ್ಲ, ಯಾವ ಚಿಂತನೆ? ಪರಮಾತ್ಮನನ್ನೇ ಚಿಂತನೆ. ಓಂ ಅಂತ ಅನ್ಬೇಕಲ್ಲ. ಭಗವಂತನ ಹೆಸರು ಯಾವುದಾದ್ರೂ ಆಗಲಿ, ಭಗವಂತನ ಹೆಸರನ್ನು ಸ್ಮರಣೆ ಮಾಡುವುದು. ಇನ್ಯಾವುದೂ ನಮ್ಮ ಹಿಂದೆ ಬರೋದಿಲ್ಲ, ಇನ್ಯಾವ ಬಂಧುಗಳು ಬರೋದಿಲ್ಲ, ವಸ್ತುಗಳು ಬರೋದಿಲ್ಲ, ಐಶ್ವರ್ಯ ಸಂಪತ್ತು, ದುಡ್ಡು ದುಗ್ಗಾಣಿ ವಸ್ತ್ರ, ಯಾವ ವಾಹನ ಮನೆ ಯಾವುದೂ ಬರೋದಿಲ್ಲ. ಬೇಕಾಗಿರೋದು ಯಾವುದಪ್ಪ ಅಂದರೆ ಪರಮಾತ್ಮನ ದಿವ್ಯನಾಮ ಅಂತ್ಯದಲ್ಲಿ ಬರಬೇಕಾಗಿರುವುದು. ಸೃಷ್ಟಿ ಬಹು ಬಂಧನವು ನಷ್ಟವಾಯಿತು. ಈ ಸೃಷ್ಟಿಯ ಬಂಧನ ಇದೆಯಲ್ಲ, ಮುಂದಕ್ಕೆ ನಮ್ಮನ್ನು ಸೃಷ್ಟಿಗೆ ತರಬೇಡ, ಇನ್ನು ಸಾಕು ಮಾಡು ಅಲ್ಲಿಗೆ. ಇದು ಬೇಕಂತೆ, ಇದು ಸಾಧನ ಕ್ರಮ. ಅದನ್ನು ಹೇಳ್ತಾರೆ ಇಲ್ಲಿ ಪುರಂದರದಾಸರು. ಪೂರ್ಣ ಕೃಷ್ಣೇತಿ ಮಂಗಳಂ ದಿವ್ಯನಾಮ ಅಂತ ಹೇಳಿದರು. ಮುಂದಕ್ಕೆಲ್ಲ ಬಂದು ಬಹಳ ದೊಡ್ಡದಾಗಿದೆ ಈ ಕೀರ್ತನೆ, ಬಹಳ ದೊಡ್ಡದು, ಸುಮಾರು 7 ನುಡಿಗಳಷ್ಟಿದೆ. ಕೃಷ್ಣ ಎನ್ನುವ ದಿವ್ಯ ನಾಮ ಮಂಗಳಪ್ರದವಾದುದು, ಪವಿತ್ರವಾದದ್ದು. ಪವಿತ್ರಾನಾಂ ಪವಿತ್ರಯೋ ಮಂಗಲಾನಾಂಚ ಮಂಗಲಂ. ಅದಕ್ಕಿಂತ ಮಂಗಳವಾದದ್ದು ಇನ್ನೊಂದಿಲ್ಲ, ಅದಕ್ಕಿಂತ ಸುಖವಾದದ್ದು ಇನ್ನೊಂದಿಲ್ಲ ಭಗವಂತನ ಸ್ಮರಣೆ. ಮುಂದಕ್ಕೆ ಹೇಳಿದರು, ಅಜಾಮಿಳನು ಈ ನಾಮ ಅಂತ್ಯಕಾಲದ ಸ್ಮರಿಸಿ ನಿಜ ಪದವಿ ಐದಿದನು ನಿಮಿಷದಲ್ಲಿ. ಅಬ್ಬಾ, ಇದೆಷ್ಟು ಇದೆ ಅದರಲ್ಲಿ ಬಲ ಇರಬೇಕು. ಹಾಗಾದರೆ ಆ ಸ್ಮರಣೆಯಲ್ಲಿ ಅಂತ್ಯಕಾಲದಲ್ಲಿ ಚಿಂತಿಸೋ ಹಾಗೆ ನಾರಾಯಣ ನಿನ್ನ ನಾಮಸ್ಮರಣೆಯ ಅಂತ್ಯಕಾಲದಲ್ಲಿ ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ. ಅಂತ್ಯಕಾಲದಲ್ಲಿ ಸ್ಮರಿಸಿದ ಅಜಮಿಳ ಅಲ್ರಿ, ಅವನು ಬ್ರಾಹ್ಮಣನಾಗೇ ಇದ್ದಾನೆ, ಕರ್ಮಾನುಷ್ಠಾನ ಮಾಡಿಕೊಂಡೇ ಇದ್ದಾನೆ. ಆದರೆ ಯಾವ ಪ್ರಾರಬ್ಧ ಕರ್ಮವೋ ಏನೋ ತನ್ನ ಎಲ್ಲ ವೃತ್ತಿಯನ್ನು ಬಿಟ್ಟ, ತನ್ನ ವರ್ಣಾಶ್ರಮ ಬಿಟ್ಟ, ಕರ್ತವ್ಯವನ್ನು ಬಿಟ್ಟ, ಕರ್ಮವನ್ನು ಬಿಟ್ಟ, ಮಾಡಬಾರದ ಕೆಲಸದಲ್ಲಿ ಹೋದ. ಯಾವಾಗ ಮಾಡಬೇಕಾದ್ದನ್ನು ಮಾಡ್ದಲೇ ಇರ್ತೀವಿ, ಮಾಡಬೇಕಾದ್ದನ್ನು ಮಾಡ್ದಲೇ ಇರ್ತೀವಿ, ಇನ್ನೊಂದು ತುಂಬ್ಕೊಂಬತ್ತ ಜಾಗ ಮಾಡಬಾರದು ಕಡೆಗೆ ಮನಸ್ಸು ಹೋಗುತ್ತೆ. ಮಾಡಬೇಕಾದ್ದನ್ನು ಮಾಡ್ದಲೇ ಹೋದರೆ ಮಾಡಬಾರದ್ದನ್ನು ಮಾಡ್ತೇವೆ. ನೋಡಿ ಹೇಗೆ ಹೊರಟೋಗುತ್ತೆ ಅಲ್ಲಿ ಮನಸ್ಸಲ್ಲಿ. ಅಜಾಮಿಳ ಆ ರೀತಿಯಾಗಿ ಕೊನೆಯಲ್ಲಿ ಮಗ ಹೆಸರಿಡೋದಿದೆಯಲ್ಲ, ಆ ಮಕ್ಕಳಿಗೆ ಹೆಸರಿಡೋದಿದೆಯಲ್ರಿ, ಅದಿನೆಂಥ ಒಳ್ಳೆಯ ಹೆಸರು. ಭಾಗವತ ಯಾವ್ಯಾವ ಆ್ಯಂಗಲ್ನಲ್ಲಿ ನೋಡಿದ್ರೂ ಸಾಲದು ಭಾಗವತವನ್ನು. ಮಕ್ಕಳನ್ನ ಎಷ್ಟು ಸಲ ಕರೀತೇವೆ, ಅಷ್ಟು ಸಲ ಭಗವಂತನ ಸ್ಮರಣೆ ಆಗೋಯ್ತಲ್ಲ, ಸಲೀಸಾಗೋಗುತ್ತಲ್ಲ. ದೇಶಪೂರ್ವಕವಾಗಿ ಪದ್ಮಾಸನ ಹಾಕಿಕೊಂಡು ಕುಳಿತುಕೊಂಡು ನೇರವಾಗಿ ಸದಾ ಧ್ಯಾನ ಮಾಡ್ತೀನಿ ಸ್ಮರಣೆ. ಅದಕ್ಕೆ ಕೇಳೋದೇ ಇಲ್ಲ ಭಗವಂತ, ಬೇಡ ನೀನು ಹೇಗಾದರೂ ಇರೋ, ನಿನ್ನ ನಾಲಿಗೆಯಲ್ಲಿ ನನ್ನ ಹೆಸರನ್ನು ಉಚ್ಚರಿಸು. ಮಕ್ಕಳಾಡಿಸುವಾಗ, ಮಡದಿಯೊಳ ಅಕ್ಕರದಿ ನೆಲೆಯುವಾಗ, ಹಯ ಪಲ್ಲಕ್ಕಿಗಳಲ್ಲಿ ಮೆರೆವಾಗ, ಬಿಕ್ಕಳಿಸುವಾಗ, ಆಕಳಿಸುವಾಗ, ದೇವಕ್ಕಿ ತನಯನ ನೆನೆಯುವ ಮನುಜನು ಸಿಕ್ಕನು ಯಮದೂತರಿಗೆ ಆವಾವಲ್ಲಿ ನೋಡಿದರು. ಈ 16 ಸಂಸ್ಕಾರಗಳಿದೆಯಲ್ಲ, ಯಾವುದು? ಗರ್ಭಧಾನ, ಪುಂಸವನ, ಸೀಮಂತ, ನಾಮಕರಣ, ಚೌಲ, ಉಪನಯನ, ವಿವಾಹ, ಇವೆಲ್ಲವೂ ಇದೆ. 16 ಕರ್ಮಗಳು ಇದೆ, ಸಂಸ್ಕಾರ. ಅದರಲ್ಲಿ ಕೆಲವು ಒಂದಾದ್ಮೇಲೆ ಒಂದು ಹೊರಟು ಹೋಗುತ್ತವೆ. ಚೌಲ ಉಪನಯನ ಆದಮೇಲೆ ಹೊರಟೋಯ್ತದು. ಉಪನಯನ ವಿವಾಹ ಆದಮೇಲೆ ಉಪನಯನ ಹೊರಟೋಗುತ್ತೆ. ಇನ್ನು ವಿವಾಹದ್ದೇ ಪ್ರಾರಂಭವಾಗ್ತಾ ಬರುತ್ತೆ. ವಿವಾಹ ಇನ್ನು ವಾನಪ್ರಸ್ಥ ಇತ್ಯಾದಿ ಆಶ್ರಮಗಳು ತೊಗೊಂಡ ವಿವಾಹ ಹೊರಟೋಯ್ತು. ಈ 16 ಕರ್ಮಗಳಲ್ಲಿ ಕೆಲವು ಹೊರಟೋಗುತ್ತವೆ. ಕೊನೆಯಲ್ಲಿ ಯಾವುದೋ ಗಟ್ಟಿ ಅದು ಉಳ್ಕೊಳ್ತಾ ಹೋಗುತ್ತಿರುತ್ತೆ. ಎಲ್ಲಿನ ತನಕ ಅದು ಉಳ್ಕೊಳ್ಳೋದು? ಈ ಜನ್ಮ ಇರೋ ತನಕ ಉಳ್ಕೊಂಡಿರುತ್ತೆ ಅಷ್ಟೇ, ಸಂಸ್ಕಾರಯುಕ್ತನಾಗಿರ್ತಾನೆ ಅಂತ ಹೇಳ್ತೀವಿ ನಾವು. ಆದರೆ ಒಂದು ಸಂಸ್ಕಾರ ಮಾತ್ರ ನಾವು ಸತ್ರೂ ಕೂಡ ಇರುತ್ತದು, ಹೋಗಲ್ಲ. ನೋಡ್ರಿ, ನಾವು ಸತ್ರೂ ಕೂಡ ಹೋಗೋದಿಲ್ಲ ಅದು. ಅದೇ ಯಾವುದು? ನಾಮಕರಣ ರೀ. ಹೆಸರು ಮುಂದೆ ಮಗ ನಮ್ಮ ಹೆಸರು ಹೇಳ್ಕೊಂಡೆ ತಾನೇ ಪಿಂಡ ಪ್ರದಾನ ಮಾಡಬೇಕಾದ್ರೆ. ಮೊಮ್ಮಗ ನೋಡಿ, ಆ ತಲೆಗೂ ಇದೆ, 3ನೇ ತಲೆಗೆ. ಮೊಮ್ಮಗ ತಾತನ ಹೆಸರು ನಮ್ಮ ಹೆಸರು ಹೇಳ್ಕೊಳ್ತಾನೆ, ಮೊಮ್ಮಗನ ಮಗ ನಮ್ಮ ಹೆಸರು ಹೇಳ್ಕೊಳ್ತಾನೆ ಪ್ರಪಿತಾಮಹ ಅಂತ. ಅವನ ಮಗ ಸಪಿಂಡೀಕರಣ ಮಾಡಬೇಕಾದ್ರೆ ಅವತ್ತು ಕರೆಸ್ಕೊಳ್ತಾನೆ ಯಾವುದೋ ಲೋಕದಲ್ಲಿ ಇರೋರನ್ನ. ಅಲ್ಲಿಗೆ ನಾಮಕರಣ ಅನ್ನೋ ಒಂದು ಹೆಸರು 5 ತಲೆಮಾರಿಗೆ ಆಗೋ ಅಷ್ಟು ಇರುತ್ತಲ್ಲ. ಇನ್ನೆಷ್ಟು ದೊಡ್ಡದಾದಂತಹ ಸಂಸ್ಕಾರ ಇದು ನಾಮಕರಣ ಅನ್ನೋದು. ನಾಮಕರಣ ಸಂಸ್ಕಾರ ಪಂಚಮಹಾ ಸಂಸ್ಕಾರಗಳೆಲ್ಲ ಅದೊಂದು. ಆ ಮಕ್ಕಳಿಗೆ ಹೆಸರಿಟ್ಟು ಕರಿಬೇಕಾದಾಗ ಅದಿನ್ನೆಷ್ಟು ಬಾರಿ ಕೂಗ್ತೀವೋ
ಭಗವಂತನ ಸ್ಮರಣೆ ಆಗೇ ಹೋಯಿತು. ಯಾವುದೇ ನೆಪದಿಂದಲಾಗಲಿ, ಬಿಟ್ಟಿಗೋಸುಗವಾದೊಡಾಗಲಿ, ಅಣಕದಿಂದಾಗಲಿ, ರೋಗ ರುಜಿನದಿಂದಾಗಲಿ, ಯಾವಾಗಲಾದರೂ ಆಗಲಿ, ಅಣಕದಿಂದ ಅವನು ಅಣಕಿಸ್ಕೊಳ್ಳೋಕ್ಕಾಗಲಿ, ಹೊಟ್ಟೆಗೋಸುಗವಾದೊಡಾಗಲಿ, ಹರಿ ವಿಠಲ ಸಲಹು ಎನಲು ಲಕ್ಷ್ಮಣನಣ್ಣ ಬಂದೊದಗುವನು ಭಕ್ತರ ಅವಸರಕ್ಕೆ ಅಮರಗಣ ಸಹಿತ. ಹೊಟ್ಟೆ ಹೊರೆಯೋದಕ್ಕಾಗಲ್ರಿ, ಜೀವನ ಮಾಡೋದಕ್ಕಾಗಲಿ, ಅಣಕಿಸ್ಕೊಳ್ಳೋಕ್ಕಾಗಲಿ, ರೋಗ ರುಜಿನದಿಂದಲಾಗಲಿ, ಯಾವುದಾದರೊಂದು ನೆಪದಿಂದ ಭಗವಂತನ ಸ್ಮರಣೆ ಬಹಳ ದೊಡ್ಡದು. ಇಲ್ಲ ಅಜಾಮಿಳ ಆ ರೀತಿ ಮಾಡಿಕೊಂಡು ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟ. ಅದನ್ನು ತರ್ತಾರೆ. ಎಷ್ಟು ಕಡೆ ತರ್ತಾರೆ ರೀ ಅಜಾಮಿಳನನ್ನು. ಅಜಮಿಳನು ಈ ನಾಮ ಅಂತ್ಯಕಾಲದಿ ಸ್ಮರಿಸಿ ನಿಜ ಪದವಿಯ ಐದಿದನು ನಿಮಿಷದಲ್ಲಿ. ಅಂತ್ಯಕಾಲ ಬಂದುಬಿಟ್ಟಿದೆ, ಮಾತಾಡೋಕ್ಕಾಗ್ತಾ ಇಲ್ಲ. ಏನು ಅಂತ್ಯಕಾಲದಲ್ಲಿ ಹೇಗಾಗುತ್ತೆ? ಗರುಡ ಪುರಾಣ ಆ ಭಾಗ ಓದ್ತಾ ಇದ್ರೆ ಅಪ್ಪ ಏನು ಗತಿ, ನಾವು ಅಲ್ಲಿ ಹೋಗಲೇಬೇಕಲ್ಲ ಅಂತ ಅನ್ಸುತ್ತೆ. ಅಬ್ಬಾ ಮಾತಾಡೋಕ್ಕಾಗಲ್ಲ, ಎಂಜಲು ಕಫ ಗಂಟಲು ಸುತ್ತಕೊಂಡಿರುತ್ತೆ, ಉಸಿರಾಡೋದೇ ಕಷ್ಟ, ಕಿರಿಚ್ಕೊಳ್ತಾ ಇರ್ತಾನೆ. ಆ ಸಮಯದಲ್ಲಿ ಯಮದೂತರು ಬಂದರು. ಆ ಯಮದೂತರ ಘೋರವಾದ ದೃಶ್ಯ, ಗಬ್ಬುನಾಥ, ಅಬ್ಬಾ ಕೋರೆ ಹಲ್ಲು, ಕೆಂಡದಂಥ ಕಣ್ಣು, ಕಡ್ಡಿ ಅಂತ ಕೂದಲು, ಬಂದಂತಹ ಆ ಹಗ್ಗವನ್ನು ಹಾಕಿದ್ರು, ಕಪ್ಪು ಹಗ್ಗ ಹಾಕಿದ ಕೂಡಲಿ ಕಿರಿಚ್ಕೊಂಬಕ್ಕೆ ಹೋಗ್ತಾನೆ. ಮೇಲಕ್ಕೆ ಈ ಶರೀರ ಎದ್ದು ಕೆಳಕ್ಕೆ ಬೀಳುತ್ತಾ ಭಯಕ್ಕೆ. ಅಲ್ಲೇ ಮಲಮೂತ್ರ ವಿಸರ್ಜನೆ ಎಲ್ಲ ಕೂಡ. ಸುತ್ತ ನಿಂತಿರೋರು ಹೇಳ್ತಾರೆ, ಯಾಕೆ ಕಿರಿಚ್ಕೋತೀರಿ, ಕುಕ್ಕೋಬೇಡಿ ಅಂತಾರೆ. ಕೇಳಿಸ್ಬೇಕಲ್ಲ ಅವನಿಗೆ, ಕುಕ್ಕೋಬೇಡಿ, ದೇವರ ಸ್ಮರಣೆ ಮಾಡಿ ಅಂತಾರೆ. ಗೊತ್ತಾಗುತ್ತಾ ಅವನಿಗೆ? ಮೊದಲಿಂದ ಸಾಧನೆ ಮಾಡಿದರೆ ಯಾರು ಹೇಳಬೇಕಾದ್ದೇ ಇಲ್ಲ, ದೇವ್ರ ಸ್ಮರಣೆ ಮಾಡ್ತಾ ಇರ್ತಾನೆ ಅವನು. ಪದ್ಮಪುರಾಣ ಹೇಳುತ್ತೆ, ಪುಣ್ಯವಂತರ ಮರಣ ಹೇಗಿರುತ್ತದೆ, ಭಗವಂತನ ಸ್ಮರಣೆ ಮಾಡ್ತಾ ಇರ್ತಾರೆ, ವೇದ ಘೋಷ ಕೇಳ್ತಾ ಇರ್ತಾರೆ, ಸಂಗೀತ ಆ ಶಬ್ದಗಳು ಕೇಳ್ತಾ ಇರ್ತಾರೆ, ಆನಂದವಾಗಿರ್ತಾರೆ, ಮನಸ್ಸು ಸ್ಮೃತಿ ಇದಾಗೋದಿಲ್ಲ, ಭ್ರಮೆ ಉಂಟಾಗೋದಿಲ್ಲ. ಇದು ಪುಣ್ಯವಂತರ ಮರದಲ್ಲಿ, ದೇವಾಲಯದಲ್ಲಿ, ತುಳಸಿ ಬೃಂದಾವನದಲ್ಲಿ, ಅರಳಿ ಮರದ ಹತ್ತಿರ, ದನ ಕಟ್ಟುವ ಜಾಗದಲ್ಲಿ ಅವರ ಮರಣ ಹೋಗುತ್ತಂತ. ಹಾಗಾಗಬೇಕಾದ್ರೆ ಅಂತ್ಯಕಾಲದಲ್ಲಿ ಯಮದೂತರು ಬಂದು ಹಾಗೆ ಹೇಳ್ತಿರುವಾಗ ಗುರು 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 ಶಬ್ದ ಕೂಗಕ್ಕಾಗಲ್ಲ, ಕಿರಿಚ್ಕೊಳ್ತಕ್ಕಾಗಲ್ಲ. ಆದರೂ ಕೂಡ ಸುತ್ತ ನಿಂತಿರೋ ಹೇಳ್ತಾರೆ, ಕೂಕ್ಕೋಬೇಡಿ, ಸಮಾಧಾನ ಮಾಡ್ಕೊಳ್ಳಿ, ನಿಧಾನ ಇರಲಿ, ನೀರು ಬೇಕಾ, ದೇವ್ರ ಸ್ಮರಣೆ ಬೇಕಾ, ಎಲ್ಲ ಕೇಳ್ತಿರ್ತಾರೆ. ಬೇಕಲ್ಲ, ಮೊದಲಿಂದ ನಾವು ಅಂದುಕೊಂಡು ಬಂದಿದ್ದರು ತಾನೇ. ಭಗವಂತನ ಸ್ಮರಣೆ ನಾಲ್ಗೆಯಲ್ಲಿ ಬರಬೇಕಾದ್ರೆ ಸ್ವಾಭಾವಿಕವಾಗಿ ಬರಬೇಕು, ಅಥವಾ ಇನ್ನೊಬ್ರು ಹೇಳಿಕೊಟ್ಟಾರೂ ಬರಬೇಕು, ಅಥವಾ ಕಣ್ಣಿನ ದೃಷ್ಟಿ ಚೆನ್ನಾಗಿದ್ದರೆ ಯಾರು ಸ್ಮರಣೆ ಮಾಡ್ತಿರ್ತಾರೋ ಅವ್ರ ಮುಖನಾದರೂ ನೋಡ್ಬೇಕಂತ. ಆಗಬೇಕಲ್ಲ, ಕಣ್ಣಿನ ದೃಷ್ಟಿನಾರು ಇದ್ದರೆ. ಕಿವಿ ಚೆನ್ನಾಗಿದ್ದರೆ ಯಾರು ಸ್ಮರಣೆ ಮಾಡ್ತಿದ್ರೆ ಅವ್ರು ಸ್ಮರಣೆ ಮಾಡ್ತಿರೋದಾದ್ರು ಕೇಳಿಸ್ಕೋಬೇಕಂತೆ. ಇಂದ್ರಿಯಗಳು ಚೆನ್ನಾಗಿರಬೇಕು, ಕಣ್ಣು ಕಿವಿಗಳು ಚೆನ್ನಾಗಿರಬೇಕು, ನುಡಿಯೋಕ್ಕೆ ನಾಲ್ಗೆ ಇರಬೇಕು, ಮೊದಲಿಂದ ಸಾಧನೆ ಮಾಡ್ಕೊಂಬಂದಿರಬೇಕು. ಇದೆಲ್ಲ ಅದರ ಬ್ಯಾಕ್ಗ್ರೌಂಡ್, ಹಿನ್ನೆಲೆ ರೀ ಸ್ಮರಣೆ ಬರಬೇಕಾದ್ರೆ. ಆ ಯಮದೂತರು ನೋಡಿದ ಕೂಡಲೇ ಭಯ ಆಯಿತು ಅಜಾಮಿಳನಿಗೆ. ಕೂಕೊಂಡ ಮಗನನ್ನು, ದೇವ್ರ ಸ್ಮರಣೆ ಅಲ್ಲ, ನಾರಾಯಣ ಅಂದ. ಏನು ಎಷ್ಟು ಅರ್ಥ ಇದೆ ರೀ ನಾರಾಯಣ ಅನ್ನೋದ್ರಲ್ಲಿ. ನಾರಾಯಣ ಕೃಷ್ಣ ಗೋವಿಂದ ವಾಸುದೇವ ಲಕ್ಷ್ಮೀ ನರಸಿಂಹ ನಾರಾಯಣ ಶ್ರೀಹರೆ ಕೂಗ್ದ. ನಾರಾಯಣ ಅಂದ್ಬಿಟ್ಟ ಮಗನ ಹತ್ರ ಕರೆದಿದ್ದು. ಕೂಗಿದ ಕೂಡಲೇ ತಕ್ಷಣವೇ ಇವನಿಗೇನೆ ಬೆಳಕಾದಾಗಾಯಿತು. ಬಂದರೂ ವಿಷ್ಣುದೂತರು. ಅವರು ಪೀತಾಂಬರ ಹುಟ್ಟಿದ್ದಾರೆ, ಶಂಖಚಕ್ರ ಗದಾ ಪದ್ಮ ಹಿಡಿದಿದ್ದಾರೆ, ಹೂವಿನ ಹಾರ ಹಾಕ್ಕೊಂಡಿದ್ದಾರೆ, ಸುಗಂಧಯುಕ್ತವಾಗಿದ್ದಾರೆ. ಹೂವಿನ ಹಾರ ತಂದು ಎಸಿತಾರವರು. ಕೊರಳಿಗೆ ಸುತ್ತಕೊಳ್ಳುತ್ತೆ, ಹೂವಿನ ಹಾರ ಎಳ್ಕೊಂಡು ಹೋಗ್ತಾರೆ. ಹೂವಿನ ಹಾರದಲ್ಲಿ ಇವರು ಕಪ್ಪು ಹಗ್ಗ, ಯಾರ್ದು? ಯಮದೂತರದು. ಅವರಿಬ್ಬರಿಗೂ ವಾದ ನಡೀತೆ, ನೀವು ಯಾಕೆ ಬಂದ್ರಿ? ಇಲ್ಲ, ನಾರಾಯಣ ಸ್ಮರಣೆ ಮಾಡಿದಾನೆ ಅಂತ. ಅವರು ಯಮಧರ್ಮನ ಹತ್ತಿರಕ್ಕೆ ಹೋದಾಗ ಯಮಧರ್ಮ ಹೇಳ್ತಾನೆ, ಅಂತ್ಯದಲ್ಲಿ ಭಗವಂತನ ಸ್ಮರಣೆ ಮಾಡಿರುವವರನ್ನು ಕೈ ಮುಗಿದು ಬನ್ನಿರೋ ಎಂದು ಹೇಳಿದ ಯಮನು. ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಮಾಡೋರು ತಂಟೆಗೆ ಹೋಗಬೇಡಿ. ಆ ರೀತಿಯಲ್ಲಿ ಭಗವಂತನ ಸ್ಮರಣೆ ಅಜಾಮಿಳನು ಈ ನಾಮ ಅಂತ್ಯಕಾಲದಿ ಸ್ಮರಿಸಿ ನಿಜ ಪದವೈದಿದ. ಮುಂದಕ್ಕೆ ಅಜಾಮಿಳ ಆಗಲೇ ಸಾಯಲಿಲ್ಲ, ಬಿಟ್ಟುಬಿಟ್ರು ಅವ್ರನ್ನ ಯಮದೂತರು. ಹೋಗ್ತಾನೆ. ಇವತ್ತಿನ ಹರಿದ್ವಾರ ಇದೆಯಲ್ಲ, ಮಯಪುರಿ ಅಂತ ಕರೀತಾರೆ ಅದನ್ನು, ಹರಿದ್ವಾರ. ಅಲ್ಲಿ ಹೋಗಿ ನಿತ್ಯ ಗಂಗಾ ಸ್ನಾನವನ್ನು ಮಾಡಿ ಸಾಧನೆ ಮಾಡಿಕೊಂಡು ಜಪ ಮಾಡಿಕೊಂಡು ದೇವರ ಸ್ಮರಣೆ ಮಾಡುತ್ತಾ ಮುಕ್ತಿಯನ್ನು ಮೋಕ್ಷವನ್ನು ಪಡೆದ. ಎಲ್ಲಿ? ಮಯಪುರಿಯಲ್ಲಿ, ಹರಿದ್ವಾರದಲ್ಲಿ. ಅಜಮಿಳ ಅದನ್ನು ಹೇಳಿದರು. ಅಜಮಿಳನು ಈ ನಾಮ ಅಂತ್ಯಕಾಲದಿ ಸ್ಮರಿಸಿ, ಆ ನಾರಾಯಣ ಅಂತ ಮಗನನ್ನು ಕರೆದಿದ್ದು ಅಂತ್ಯಕಾಲದಲ್ಲಿ ನಾಲಿಗೆಯಲ್ಲಿ.
ಅವನ ಇಡೀ ಜೀವನವನ್ನೇ ಬದಲಾವಣೆ ಮಾಡಿಬಿಡ್ತಲ್ಲ. ಭುಜಗಭೂಷಣ ಶಿವನು ಶ್ರೀರಾಮನಾಮವನು ನಿಜವೆಂದು ಕಾಂತೆಗೆ ಉಪದೇಶವನ್ನು ಕೊಟ್ಟ. ಬಾ, ಎಂಥ ಮಾತು ಹೇಳಿದ್ರು. ರುದ್ರದೇವರು ತಮ್ಮ ನಿಜ ಕಾಂತೆ ಪಾರ್ವತೀ ದೇವಿಗೆ ಯಾವುದಪ್ಪ? ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ. ರುದ್ರದೇವರು ಹೇಳಿರೋ ಮಾತದು. ಯಾವುದೇ ಅತ್ಯಂತ ದಿವ್ಯವಾದ ಹೆಸರು, ಅತ್ಯಂತ ಪ್ರಸಿದ್ಧವಾದ ಹೆಸರು, ಅತ್ಯಂತ ಮಂಗಳಕರವಾದ ಹೆಸರು. ಆ ಹೆಸರು ಹೇಳಿಬಿಟ್ಟ ಮೇಲೆ ಇನ್ಯಾವುದು ಹೇಳಬೇಕಾದ್ದಿಲ್ಲ. ಅಂಥ ಮೌಲ್ಯಯುತವಾದ ಬೆಲೆ ಕಟ್ಟಲಾಗದಂತಹ ಹೆಸರು ಯಾವುದಪ್ಪ ಅಂದರೆ ಅದು ಶ್ರೀರಾಮನಾಮ ಅಂತ ಹೇಳ್ತಾರೆ ರುದ್ರದೇವರು. ಅದನ್ನು ಇಲ್ಲಿ ಪುರಂದರದಾಸರು ತರ್ತಾ ಇದ್ದಾರೆ. ಭುಜಗಭೂಷಣ ರುದ್ರದೇವರು ಶಿವನು ಶ್ರೀರಾಮನಾಮವನು ನಿಜವೆಂದು ಕಾಂತೆಗೆ ಉಪದೇಶ. ನಿಜ, ಸತ್ಯ ಅಂತ ಯಾವಾಗಲೂ ಇರ್ತಕ್ಕಂಥದ್ದು ನಿಜವೆಂದು. ನಿಜವೆಂದು ನಿಜನಾಮ ಅಂತ. ಯಾವುದು ನಿಜನಾಮ? ಅದು ಸುಳ್ಳು ನಾಮ ಬೇರೆ ಇದೆಯಾ ಹಾಗಾದರೆ? ಅಲ್ಲ. ನಿಜನಾಮ ಅಂದರೆ ಸತ್ಯ ಅಂತ ಅರ್ಥ. ಸತ್ಯ ಅಂದರೆ ಏನರ್ಥ? ಯಾವಾಗಲೂ ಇರೋದು. ಈ ಪ್ರಪಂಚ ಹುಟ್ಟಿದ ಮೇಲೆ ಬರಲಿಲ್ಲ ಭಗವಂತನ ಹೆಸರು. ಈ ಪ್ರಪಂಚ ಪ್ರಳಯ ಆದಮೇಲೆ ಹೊಟ್ಟೋಗಲ್ಲ. ಸೃಷ್ಟಿಗೆ ಮೊದಲು ಯಾರೂ ಇರಲಿಲ್ಲ, ತತ್ವಗಳೂ ಕೂಡ ಇನ್ನೂ ಇಲ್ಲ. ಆವಾಗ ಭಗವಂತ ತಾನು ತತ್ವಗಳನ್ನು ಸೃಷ್ಟಿ ಮಾಡುವುದಕ್ಕೆ ಮೊದಲು ತಾನಿದ್ದಾನೆ ಸ್ವಾಮಿ. ತಾನೊಬ್ಬನೇ ಇದ್ದಾನೆ ಭಗವಂತ. ಪ್ರಳಯ ಆದಮೇಲೆ ಯಾರೂ ಇರೋದಿಲ್ಲ. ಲಕ್ಷ್ಮಿ ಎಲೆಯ ರೂಪದಲ್ಲಿ ಇದ್ದಾಳೆ. ಅವಳೊಬ್ಬಳು ನಾಶ ಇಲ್ಲದವಳು, ಪ್ರಕೃತ್ಯಭಿಮಾನಿ. ಸೃಷ್ಟಿಗೆ ಮೊದಲೂ ಭಗವಂತ ಇದ್ದಾನೆ, ಪ್ರಳಯದ ನಂತರವೂ ಇದ್ದಾನೆ. ಆ ಆಲದೆಲೆಯ ಮೇಲೆ ಸ್ವಾಮಿ ಮಲಗಿದ್ದಾನೆ. ಅದಕ್ಕೆ ಅವನು ಸತ್ಯ, ನಿಜ ಅಂತ ಹೆಸರು. ಇನ್ಯಾರೂ ಇಲ್ಲ. ಸೃಷ್ಟಿಗೆ ಮೊದಲು ಯಾರೂ ಇರಲಿಲ್ಲ, ಸೃಷ್ಟಿ ಆದಮೇಲೆ ಯಾರೂ ಇರಲ್ಲ. ಭಗವಂತ ಯಾವಾಗಲೂ ಇರ್ತಾನೆ. ಶಾಶ್ವತ, ಅಚಲ, ಅವ್ಯಯ, ಸ್ಥಾಣು. ಅದಕ್ಕೆ ಶ್ರೀರಾಮನಾಮವನ್ನು ನಿಜವೆಂದು ಕಾಂತೆಗೆ ಉಪದೇಶವನ್ನು ಕೊಟ್ಟ ಕೃಷ್ಣೇತಿ ಮಂಗಳಂ ದಿವ್ಯನಾಮ ಅಂತ ಹೇಳಿ. ಇನ್ನೆಂಥ ದೊಡ್ಡ ಹೆಸರು. ನಾರದ ಮಹಾಮುನಿಯು ನರಕ ಪಟ್ಟಣಕ್ಕೆ ಹೋಗಿ ನಾರಾಯಣ ಎಂದು ಉಚ್ಚರಿಸಿದಾಗ ಘೋರ ನರಕವು ಪೂರ್ಣ ಪಾಳಾಗಿ ಹೋಯಿತು. ಸೂರೆಗೊಂಡರು ಪಾಪ ಜೀವಿಗಳು ಸ್ವರ್ಗವನು ಹೇಳಿದರು ಪುರಂದರದಾಸರು. ನಾರದ ಮಹಾಮುನಿ ನರಕ ಪಟ್ಟಣಕ್ಕೆ ಹೋದ್ರಂತೆ. ಇಲ್ಲಿ ಮೊದಲನೇದರಲ್ಲಿ ಏನು ಹೇಳಿದ್ರು ಅಂತ ಹೇಳಿದ್ರೆ, ಪುರಂದರದಾಸರು ಭಾಗವತದ 6ನೇ ಸ್ಕಂದವನ್ನು ತಂದರು, ಅಜಾಮಿಳನ ಕಥೆ. ರಾಮದೇವರ ಹೆಸರನ್ನು ಪ್ರಸಿದ್ಧಿ, ರಾಮದೇವರ ಹೆಸರನ್ನು ಪ್ರಕಟ ಮಾಡಿದ್ದು ರುದ್ರದೇವರು ಪಾರ್ವತಿಗಾಯಿತು. ಇನ್ನು 2ನೇ ಸಾಲಿನಲ್ಲಿ ತರ್ತಾರೆ, ಇದು ವಿಷ್ಣು ಪುರಾಣದಲ್ಲಿ ಬಂದಿರತಕ್ಕಂತಹ ಕಥೆ ಆಗಿದೆ. ಶಾಂಡಿಲ್ಯ ಋಷಿಗಳು ಬರ್ತಾ ಇದ್ದಾರೆ, ಮಹಾ ಋಷಿಗಳು. ಅನೇಕ ಜನ ಪಾಪ ಜೀವಿಗಳು ಸದ್ಗತಿಯಾಗಿಲ್ಲ, ಕರ್ಮ ನಡೆದಿಲ್ಲ, ಪಿಶಾಚಿಗಳಾಗ ಅಲಿತಾ ಇದ್ದಾರೆ ಎಲ್ಲ ಕಡೆಯೂ ಕೂಡ. ಸ್ವತಂತ್ರವಾಗಿ ಏನು ತಿನ್ನೋ ಹಾಗಿಲ್ಲ, ಕುಡಿಯೋ ಹಾಗಿಲ್ಲ. ಯಾವುದಾದ್ರು ದೇಹದೊಳಗೆ ಪ್ರವೇಶ, ಅವ್ರ ಕೈಯಲ್ಲಿ ಬಯಸ್ಕೊಳ್ಳೋದು, ಹೊಡೆಸ್ಕೊಳ್ಳೋದು, ಏನ್ರಿ ಇದು ಕತೆ? ದೆವ್ವ ಆ ಪಿಶಾಚ ರೂಪದಲ್ಲಿ ಅಲಿತಾ ಇದ್ದಾರೆ ಸಾವಿರಾರು ಜನ. ಸಿಕ್ಕಿಬಿಟ್ರು ಶಾಂಡಿಲ್ಯರು. ಆಗ ಸ್ವಾಮಿ ನಿಮ್ಮನ್ನು ನೋಡಿದ್ರೆ ಸಂತೋಷವಾಗ್ತಾ ಇದೆ, ನಮ್ಮ ಸ್ಥಿತಿ ಏನು, ನಾವು ಹೇಗೆ ಉದ್ಧಾರವಾಗಬೇಕು ಅಂತ ಕೇಳಿದ್ರು ಅವರೆಲ್ಲ. ಆಗ ಶಾಂಡಿಲ್ಯರು ಬನ್ನಿ, ಕರುಣೆ ಬಂತು ಶಾಂಡಿಲ್ಯ ಋಷಿಗಳಿಗೆ. ದೊಡ್ಡ ಮರದ ಕೆಳಗಡೆ ಕೂತ್ಕೊಳ್ಳಿ ಅಂತ ಹೇಳಿದ್ರು. ಎಲ್ಲ ಕೂತ್ಕೊಂಡ್ರು. ಶಾಂಡಿಲ್ಯರು ಹೇಳಕ್ಕೆ ಪ್ರಾರಂಭ ಮಾಡಿದ್ರು. ಒಂದು ದಿನ ನರಕದ ಪಟ್ಟಣ ಪಾಪಿ ಜೀವಿಗಳಿಂದ ತುಂಬಿದೆ. ಅನೇಕ ಕಷ್ಟಪಡ್ತಾ ಇದ್ದಾರೆ, ಮುಕ್ತರಾಗಿಲ್ಲ. ಅಲ್ಲಿನ ಬಂಧನ ತೀವ್ರವಾಗಿದೆ, ಶಿಕ್ಷೆ ಹೇಳಕ್ಕಾಗಲ್ಲ. ಅಂಥವುದಾಗಿದೆ ನರಕದಲ್ಲಿ. ಆ ಪಾಪ ಜೀವರುಗಳೆಲ್ಲ ಇದ್ದಾರೆ. ಇರಬೇಕಾದ್ರೆ ಆ ಕಷ್ಟ ಅನುಭವಿಸೋಕ್ಕಾಗ್ತಾ ಇಲ್ಲ ಅವ್ರ ಕೈಲಿ. ಆಗ ಏನಾಯಿತು ಅಂತ ಹೇಳಿದ್ರೆ, ತಕ್ಷಣವೇ ಹಿತವಾಯಿತು ಅವರಿಗೆ, ಅಲ್ಲಿರೋರಿಗೆಲ್ಲ, ನರಕದಲ್ಲಿರೋರಿಗೆ. ಏನೋ ಹಿತವಾಯ್ತಲ್ಲ, ಏನಿದು ಹೀಗೆ ಹಿತವಾಗ್ತಾ ಇದೆ, ಕೇಳಿಸ್ಕೊತಾ ಇದ್ದಾರೆ. ವೀಣೆಯ ಶಬ್ದ ಬೇರೆ, ಅಂಥ ಮಂಗಳಕರ ಶಬ್ದವೇ ಕೇಳಿಸೋಕ್ಕಾಗಲ್ಲ ಅಲ್ಲಿ. ಒಳ್ಳೆ ಹಿತಕರವಾದ ಶಬ್ದ ಕೇಳಿಸ್ತವ್ರಿಗೆ. ನಾರದರ ವೀಣೆ, ಮಹತಿ ಎನ್ನುವ ವೀಣೆಯನ್ನು ಬಾರಿಸ್ತಾ ಬರ್ತಾ ಇದ್ದಾರೆ ನಾರದರು. ಬಂದೇ ಬಿಟ್ಟರು ನರಕದ ಮುಂದೆ. ಆ ನರಕದ ಮುಂಭಾಗಲಿನಲ್ಲಿ ಆ ಬಂಡೆಕಲ್ಲ ಮೇಲೆ ಕುಳಿತುಕೊಂಡು ಅವರ ವೀಣೆಯನ್ನು ಮೀಟುತ್ತಾ ವೈಕುಂಠ ಮಾಧವ ಜನಾರ್ದನ ಚಕ್ರಪಾಣೆ ಋಷಿಕೇಶ ನಾರಸಿಂಹ ಅಧೋಕ್ಷಜ ತ್ರಿವಿಕ್ರಮ ವಾಮನ ನಾರಾಯಣ
ಬರೀ ಭಗವಂತನ ಹೆಸರುಗಳನ್ನು ಹೇಳ್ತಾ ಇದ್ದಾರೆ. ಸ್ತೋತ್ರ ಅಲ್ಲ, ಸಾಹಿತ್ಯ ಅಲ್ಲ, ಬರೀ ಭಗವಂತನ ಹೆಸರುಗಳು ಅದನ್ನು ಹೇಳಿದರು. ನಾರದ ಮಹಾಮುನಿಯು ನರಕಪಟ್ಟಣಕ್ಕೆ ಹೋಗಿ ನಾರಾಯಣ ಎಂದು ಉಚ್ಚರಿಸಿದಾಗ ಅಂತಾರೆ ಪುರಂದರದಾಸ್. ಯಾವಾಗ ಭಗವಂತನ ಹೆಸರುಗಳನ್ನು ಎಲ್ಲ ಹೇಳ್ಕೊಳ್ತಾ ಬಂದರೋ ಈ ಪಾಪ ಜೀವರುಗಳಿದ್ರಲ್ಲ ನರಕದಲ್ಲಿ ಎಲ್ಲ ಬಂದು 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 ಬಾಗಿಲಲ್ಲಿ ಕಿಟಕಿಲಿ ನೋಡಿ ನೋಡಿ ಆ ಶಬ್ದ ಕೇಳಿಸ್ಕೊಂಡು ಇವ್ರ ಬಾಯಿನಲ್ಲೂ ಯಾವಾಗ ಒಂದು ಸಲ ನಾರಾಯಣ ಅಂತ ಬಂದುಬಿಡ್ತೋ ಇವರು ಹಾಕಿದ್ದ ಸರಪಳಿ ಶೃಂಖಲೆಗಳೆಲ್ಲ ಕಳಚಿತು, ಬಾಗಿಲು ತೆರೆಯಿತು, ಎಲ್ಲ ಬಂದು ನಾರದರ ಮುಂದೆ ಕುಳಿತುಕೊಂಡ್ಬಿಟ್ರು. ನಾರದರು ಹೇಳ್ತಲೇ ಇದ್ದಾರೆ, ಇವರು ಹೇಳ್ತಾ ಹೇಳ್ತಾ ಭಗವಂತನ ಸ್ಮರಣೆ ಮಾಡಿದ್ರಲ್ಲ, ಅವರ ಎಲ್ಲ ಪಾಪ ಇತ್ತಲ್ಲ ಕಳೆ, ಆ ಪಾಪದ ಕಳೆಯೆಲ್ಲ ಹೋಗಿ ದಿವ್ಯವಾದ ತೇಜಸ್ಸು ಬಂದು ಶರೀರ ಬಂದು ದಿವ್ಯ ಶರೀರ ವಿಮಾನಗಳು ಬಂದು ಅವ್ರನ್ನೆಲ್ಲ ಹತ್ತಿಸಿಕೊಂಡು ಮೇಲಿನ ಉತ್ತಮ ಲೋಕಕ್ಕೆ ಹೊರಟೋದ್ರು. ಅವರೆಲ್ಲ ನರಕ ಇಲ್ದಾಗೋಯಿತು. ಅದಕ್ಕೆ ಹೇಳ್ತಾರೆ ಘೋರ ನರಕವು ಪೂರ್ಣ ಪಾಳಾಗಿ ಹೋಯಿತು. ಘೋರ ನರಕ ಪೂರ್ಣವಾಗಿ ಹಾಳಾಗಿ ಹೋಯಿತು ಅಂದರೆ ಯಾರು ಇಲ್ದಾಗೋಯಿತು, ಪಾಳು ಬಿದ್ದಿದೆ ಅನ್ನಲ್ವೇ. ವಾಸ ಇಲ್ಲದಲೇ ಇರೋ ಮನೆಗೇನಂತೀವಿ ನಾವು, ಪಾಳು ಬಿದ್ದಿದೆ ಅಂತೀವಿ. ಹಾಗೆ ನರಕ ಪೂರ್ಣ ಹಾಳಾಗಿ ಹೋಯಿತು, ಪಾಳಾಗಿ. ಸೂರೆಗೊಂಡರು ಪಾಪಜೀವಿಗಳು ಸ್ವರ್ಗವನು. ಪಾಪಜೀವಿಗಳೆಲ್ಲ ಸ್ವರ್ಗವನ್ನು ಸೂರೆಗೊಂಡರು, ಹೊರಟೋದ್ರಲ್ಲ ಮುಂದಿನ ಉತ್ತಮ ಲೋಕಕ್ಕೆ. ಆಗ ಅಲ್ಲಿದ್ದಂತಹ ಸೇವಕರೆಲ್ಲ ಹೋಗಿ ಯಮಧರ್ಮನಿಗೆ ಹೇಳ್ತಾರೆ, ಈ ಥರ ಆಯ್ತಲ್ಲಪ್ಪ ಅಂತ ಹೇಳಿದಾಗ ಯಮಧರ್ಮ ಬಂದ. ಯಾರಿದ್ದಾರೆ? ಯಾರೋ ಸ್ವಾಮಿ ಯೋಗಿಗಳೊಬ್ಬರು ಬಂದಿದ್ದಾರೆ, ನಾರದರು. ಬಂದ ಯಮಧರ್ಮ ನಾರದರಿಗೆ ಕೈ ಮುಗಿದ. ಏನು ಸ್ವಾಮಿ? ವೈಕುಂಠಕ್ಕೆ ಹೋಗಿದ್ದೆ ಕಣಯ್ಯ, ಹಾಗೆ ಈ ಕಡೆ ಬಂದೆ, ಮಾರ್ಗದಲ್ಲಿ ಇಲ್ಲೇ ಕೂತ್ಕೊಂಡೆ, ಸೊ ಇವರಿಗೆಲ್ಲ ಒಳ್ಳೇದಾಯಿತು ಅಂದರು. ಆಗ ಯಮಧರ್ಮ ಹೇಳ್ತಾನೆ, ನೀವು ಆಗಾಗ್ಗೆ ಹೀಗೆ ಬರಬೇಡಿ ಸ್ವಾಮಿ ಅಂತಂದ. ಅಂದರೆ ಏನರ್ಥ? ಅವರೆಲ್ಲ ಉದ್ಧಾರವಾಗ್ಬಿಟ್ರು, ಎಲ್ಲ ಇನ್ನೂ ಇರಬೇಕಾಗಿತ್ತು ಅವರೆಲ್ಲ. ಅಂದರೆ ಬಂದು ದರ್ಶನ ಕೊಟ್ರಲ್ಲ ಅಷ್ಟೇ ಸಾಕು ಅಂದ. ಆಮೇಲೆ ಯಮ ಈ ಕಥಾಭಾಗವನ್ನು ಶಾಂಡಿಲ್ಯರು ಯಾರಿಗೆ ಹೇಳಿದ್ರು? ಅಲ್ಲಿರೋ ಪಿಶಾಚಿಗಳಿಗೆಲ್ಲ ಹೇಳಿದಾಗ ಅವರೂ ಕೂಡ ಮುಕ್ತರಾಗಿಬಿಟ್ರಂತೆ. ಇದೇ ಸಾಲು ನಾನು ಹೇಳಿದ ಈ ಭಾಗವನ್ನು ಜಗನ್ನಾಥದಾಸರು ಕರುಣಾಸಂಧಿಯಲ್ಲಿ ತರ್ತಾರೆ. ಮುಕುಂದನ ಸಿರಿನಾಮ ನರಕಸ್ಥರನು ಸಲಹಿತು ಅಂತ ಅದ ಕಥೆ. ಯಾವುದು ಮುಕುಂದನ ನಾಮ ಅಂದರೆ ಇದೇ ಹೆಸರು. ನರಕಸ್ಥರನು ಅಂದರೆ ನರಕದಲ್ಲಿದ್ದವರನ್ನು ಉದ್ಧಾರ ಮಾಡಿತು. ನಾರದ ಮಹಾಮುನಿಯು ನರಕ ಪಟ್ಟಣಕ್ಕೆ ಹೋಗಿ ನಾರಾಯಣ ಎಂದು ಉಚ್ಚರಿಸಿದಾಗ ಘೋರ ನರಕವು ಪೂರ್ಣ ಪಾಳಾಗಿ ಹೋಯಿತು. ಸೂರ್ಯಗೊಂಡರು ಪಾಪಜೀವಿಗಳು ಸ್ವರ್ಗವನು. ಕೃಷ್ಣೇತಿ ಮಂಗಳಂ ದಿವ್ಯನಾಮ ಅಂದರು ಪುರಂದರದಾಸರು. ಮುಂದಕ್ಕೆ ಹೇಳ್ತಾರೆ, ಹಿರಣ್ಯಕಶಿಪುವು ತನ್ನ ಮಗನ ಬಾಧೆಯ ಪಡಿಸಿ ವರಗೃಹಾಂಗಣದೊಳಗೆ ಎಳೆದಾಡಲು ಸಿರಿವರನೆ ರಕ್ಷಿಸೋ ರಕ್ಷಿಸು ಎಂದ ಆ ಕ್ಷಣಕ್ಕೆ ನರಸಿಂಹ ರೂಪದಿಂದ ಅವನ ಸಲಹಿದ ನಾಮ. ಭಾಗವತದ ಸಪ್ತಮ ಸ್ಕಂದ ದಿವ್ಯವಾದ ನರಸಿಂಹದೇವರ ಚರಿತ್ರೆ, ಪ್ರಹ್ಲಾದರಾಜರ ಚರಿತ್ರೆಯನ್ನು ಇಲ್ಲಿ ತರ್ತಾ ಇದ್ದಾರೆ. ಏನಂದ್ರು ಮಗ ಹರಿ ಅನ್ನೋದು ಬಿಡ ಅಂತ. ಅಪ್ಪ ಶುದ್ಧ ದ್ವೇಷಿ, ಯಾರು? ಹಿರಣ್ಯಕಶಿಪು. ಮಗ ಪ್ರಹ್ಲಾದ ಅಪ್ಪಟ ಭಕ್ತ. ತಂದೆ ದ್ವೇಷಿ, ದೇವರನ್ನು ಕಂಡ್ರೆ. ಪ್ರಹ್ಲಾದರಾಜರು ಶುದ್ಧ ಭಕ್ತರು. ಅಪ್ಪ ಮಗ, ಒಂದು ಸಾತ್ವಿಕ ಒಂದು ತಾಮಸ. ಆ ಎರಡರ ಸಂಘರ್ಷ ನೋಡ್ರಿ ಏನಾಯ್ತು ಅಲ್ಲಿಗೆ. ಎರಡರ ಯಾವುದಕ್ಕೆ ಜಯ? ಸಾತ್ವಿಕಕ್ಕೆ ಜಯ. ಅಲ್ಲ, ಮಗ ಭಗವದ್ಭಕ್ತನಾದರೆ ತಂದೆ ಇನ್ನೊಂದು ಸಂತೋಷ ಪಡಬೇಡವೆ? ನಾರದರು ಅದನ್ನೇ ಹೇಳ್ತಾ ಇದ್ದಾರೆ. ಧರ್ಮರಾಜ ಕೇಳಿದ, ಸ್ವಾಮಿ ವಿಚಿತ್ರವಾಗಿದೆಯಲ್ಲ ಈ ಕಥಾಭಾಗ. ಮಗ ಭಗವದ್ಭಕ್ತನಾದರೆ ಅಪ್ಪ ಖುಷಿ ಪಡಬೇಕು, ಸಂತೋಷ ಪಡಬೇಕು. ಮಗನನ್ನೇ ದ್ವೇಷಿಸ್ತಾನೆ. ಆ ದ್ವೇಷ ಅನ್ನೋದು ಅಷ್ಟರ ಮಟ್ಟಿಗಿದೆ. ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷ್ವಖಿಲೇಷು ಚಾತ್ಮನಃ ಅದೃಶ್ಯತಾಂ ಅತ್ಯದ್ಭುತ ರೂಪಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ಮಾತು ನಡೆಸಬೇಕಾಗಿದೆ. ನಿಜಭೃತ್ಯ ಭಾಷಿತಂ. ಯಾವುದು ನಿಜಭೃತ್ಯರು? ಜಯ ವಿಜಯರು ಸನಕಾದಿಗಳು ಮಾತಾಡಿದ್ದಾರೆ. ಆ ಸನಕಾದಿಗಳು ಹೇಳಿದ ಮಾತು ಸತ್ಯ ಆಗಬೇಕು. ಸತ್ಯಂ ವಿಧಾತುಂ
ಸತ್ಯಂ ನಿಜಭೃತ್ಯ ಭಾಷಿತಂ. 3 ಜನ್ಮಗಳು ಹೋಗಿ ನೀವು ಶತ್ರುಗಳಾಗಿ ಬನ್ನಿ. ಅದಕ್ಕೆ ಶತ್ರುವೇ ಆಗಿ ಬಂದಿದ್ದಾನೆ. ಅಂಥ ಶತ್ರುವೇ, ಮೈ ಉರಿದು ಹೋಗುವ ಶತ್ರುವೇ ನಾರಾಯಣನ ಕಂಡುಬಿಟ್ರೆ ಸಮಾಧಾನ ಪಡಿಸ್ತಾನೆ ಹಿರಣ್ಯಕಶಿಪು. ಯಾವ ರೀತಿಯ ಸಮಾಧಾನ? ತಮ್ಮನಾದ ಹಿರಣ್ಯಾಕ್ಷನನ್ನ ಆ ಮಾಯಾವಿ ವರಾಹ ರೂಪ ಹಂದಿಯ ವೇಷ ಹಾಕೊಂಬಂದು ಕೊಂದಿದ್ದಾನೆ. ನನ್ನ ತಮ್ಮ ಹಿರಣ್ಯಾಕ್ಷನಿಗೆ ತರ್ಪಣ, ಧರ್ಮೋದಕ ಇವೆಲ್ಲ ನೀರಿನಿಂದ ಕೊಡಲ್ಲ, ವಿಷ್ಣುವಿನ ರಕ್ತದಿಂದ ಕೊಡ್ತೀನಿ ಎಂದ. ಎಂಥ ದ್ವೇಷ ಇರಬೇಡ ಇನ್ನು. ಅಂಥ ದ್ವೇಷ ಹಿರಣ್ಯಕಶಿಪು. ಆ ದ್ವೇಷ ಬಪ್ಪಡ್ಲಿ. ಯಾವುದು ಸನಕಾದಿಗಳು ಶಾಪ ಕೊಟ್ಟಿದ್ದಾರೆ, ಆ ದ್ವೇಷ ಹಾಗೇ ಇರಲಿ. ಮಗನನ್ನು ಯಾಕೆ ಉಪಯೋಗಿಸ್ಕೋಬೇಕು ಆ ದ್ವೇಷಕ್ಕಾಗಿ? ಅಲ್ಲಿ ನೋಡಿ ಹೇಗಿದೆ ಭಾಗವತದ, ಕೇಳಿದ್ದೀರಿ, ಅನೇಕ ಬಾರಿ ಕೇಳಿದ್ದೀರಿ. ಪ್ರಹ್ಲಾದರಾಜರು ಭಕ್ತಿಯನ್ನು ತೋರಿಸಿದ್ರೆ ಆ ಭಕ್ತಿಗೆ ಇವನು ಉಪಟಳವನ್ನು ಕೊಡೋದೆ, ತೊಂದರೆಯನ್ನು ಕೊಡೋದೆ. ಕಾರಣ ಆ ದ್ವೇಷ ಹೇಗಿದೆ ಅಂದರೆ, ಇನ್ನು ಯಾವ ಕಾರಣಕ್ಕೂ ವಿಷ್ಣುವನ್ನು ನಮ್ಮ ಸಾಮ್ರಾಜ್ಯದಲ್ಲಿ ನೆನೆಯಕೂಡದು. ಆ ವಿಷ್ಣು ನಮ್ಮ ಕುಲಕ್ಕೆ ವೈರಿ. ಆ ವಿಷ್ಣು ತಮ್ಮನಾದ ಹಿರಣ್ಯಾಕ್ಷನನ್ನು ಕೊಂದಿದ್ದಾನೆ. ಯಾವ ಕಾರಣಕ್ಕೂ ಶ್ರೀಹರಿ ಅನ್ನೋ ಶಬ್ದ ಇರಕೂಡದು. ಶ್ರೀಹರಿ ಪ್ರೇರಣೆಯ ಶ್ರೀಹರಿ ಪ್ರೀತ್ಯರ್ಥಂ ಬೇಕಾಗಿಲ್ಲ. ಹಿರಣ್ಯಕಶಿಪು ಪ್ರೇರಣೆಯ ಹಿರಣ್ಯಕಶಿಪು ಪ್ರೀತ್ಯರ್ಥಂ. ಸಂಧ್ಯಾ ವಂದನೆ, ದೇವ್ರ ಪೂಜೆ, ಶ್ರಾದ್ದ, ವ್ರತಾದಿಗಳೆಲ್ಲ ಹೀಗೆ ಮಾಡಬೇಕಲ್ಲ. ಆದ ಕಾರಣ ಮಗ ಯಾವ ರೀತಿ ತರ್ತಾನೆ ದೇವರು? ಮಗನಿಗೆ ಆ ಬುದ್ಧಿ ಕೊಡಬೇಕೇ. ಪ್ರಹ್ಲಾದರಾಜರಿಗೆ ಯಾವಾಗಲೂ ಹರಿಸ್ಮರಣೆ, ಹರಿಭಕ್ತಿ, ವಿಷ್ಣು ದೀಕ್ಷೆ, ಭಾಗವತ ಧರ್ಮ, ಹರಿಸ್ಮರಣೆ, ನಿಷ್ಠೆ, ಹಬ್ಬ, ನಿಷ್ಕಲಂಕವಾದ ಪರಿಶುದ್ಧ ಹೃದಯದಿಂದ ಭಗವಂತನ ಸ್ಮರಣೆ ಪ್ರಹ್ಲಾದರಾಜರಲ್ಲಿ. ಪಾಠ ಹೇಳ್ಕೊಡಲ್ವಾ ಅಂತ ಕೇಳ್ದ ಹಿರಣ್ಯಕಶಿಪು. ಬಾಧೆ ಪಡಿಸ್ತಾ ಇದ್ದಾನೆ. ಮಗು ಪ್ರಹ್ಲಾದ, ಪಾಠ ಕಲಿಯಲ್ವಾ ನೀನು? ನಾನೇನು ಕಲೀಲಿ? ಆ ಭಗವಂತ ಎಷ್ಟು ಪ್ರೇರಣೆ ಮಾಡ್ತಾನೋ ಅಷ್ಟು ಕಲಿತೀನಿ. ಕರೆಸ್ತಾ ಗುರುಗಳನ್ನ, ನೀವು ಪಾಠ ಹೇಳ್ಕೊಡಲ್ವೇ? ಮಗನ ಬಾಧೆ ಯಾಕೆ ಬಾಧೆ ಪಡಿಸ್ತಾನೆ? ಅವರ ಸ್ಮರಣೆ ಹಾಗೆ ಮಾಡ್ತಿದ್ದಾರೆ. ಆಗ ಹೇಳ್ತಾರೆ ಚಂಡಾಮರಕರು, ಮಹಾರಾಜ ನಿನ್ನ ಮಗನಿಗೆ ಪಾಠ ಹೇಳ್ಕೊಡ್ತಿರ್ಬೇಕಾದ್ರೆ ಯಾವಾಗಲೂ ಹರಿಸ್ಮರಣೆ. ಅಶ್ನನ್ ಪಿಬನ್ ಭ್ರುವನ್ ಶಯನ್ ಗೋವಿಂದ ಪರಿರಂಭಿತ. ಊಟ ಮಾಡುವಾಗ, ಏಳುವಾಗ, ಓಡಾಡುವಾಗ, ಆಟ ಆಡುವಾಗ, ಸ್ನಾನ ಮಾಡುವಾಗ, ನಿದ್ರಿಸುತ್ತಿರುವಾಗ ಗೋವಿಂದನ ಸ್ಮರಣೆ ಇಲ್ಲದೆ ಬೇರೆ ಇಲ್ಲವೇ ಇಲ್ಲ. ಕೃಷ್ಣ ಗ್ರಹ ಗೃಹೀತಾತ್ಮ. ನಾರಾಯಣ ಅನ್ನೋ ಗ್ರಹ ಹಿಡ್ಕೊಂಬಿಟ್ಟಿದೆ. ಆ ನಾರಾಯಣ ಅನ್ನೋನು ನನಗೆ ದ್ವೇಷಿ. ನೀನು ಅವನನ್ನು ಧ್ಯಾನ ಮಾಡ್ತೀಯ, ಅದಕ್ಕೆ ಬಾಧೆ ಪಡಿಸೋದಂತ. ಅದಕ್ಕೆ ಹೇಳ್ತಾರೆ ಹಿರಣ್ಯಕಶಿಪು ತನ್ನ ಮಗನ ಬಾಧೆ ಏನು ಸುಮ್ಮನೆ ಅಲ್ರಿ ಬಾಧೆ ಪಡಿಸಿದ್ದು ಅಂದರೆ, ಬೈಲಿಲ್ಲ, ಹೊಡೆದ್ನ, ಬೈದಿದ್ದವೆಲ್ಲ ಸ್ವಲ್ಪ ಆಗೋಯ್ತು, ಇನ್ನೂ ತೀವ್ರವಾಯಿತು. ಅವರು ಎಷ್ಟು ಹಿರಣ್ಯಕಶಿಪು ಎಷ್ಟು ಬೇಡ ಬೇಡ ಅಂತ ಹೇಳ್ತಾ ಇದ್ದಾನೋ, ಇವರಲ್ಲಿ ಇನ್ನೂ ಇಷ್ಟು ಜಾಸ್ತಿ ಆಗ್ತಾ ಇದೆ, ವಿಪರೀತವಾಗ್ತಾ ಇದೆ. ಹರಿಭಕ್ತಿ ಅನ್ನೋದು ವಿಪರೀತ ಉತ್ಕಟಾವಸ್ಥೆಗೆ ಬರ್ತಾ ಇದೆ. ಇವತ್ತು ನಿನ್ನ ಸಾಯಿಸ್ಬಿಡ್ತೀನಿ ಎಂದ. ಸಾಯಿಸ್ಕೊ. ಏನು? ಒಂದು ಮಗುನ ಒಂದು ಕೋಣೆಯಲ್ಲಿ ಕೊಳ್ಳಿರಿಸ್ಬಿಟ್ಟು ಒಂದು ಬುಟ್ಟಿ ಹಾವನ್ನ ಸುರಿದು ಬಿಟ್ರೆ ಯಾವ ಮಕ್ಕಳು ಬದುಕಿರುತ್ರಿ? ಯಾವ್ದಾರು ಮಕ್ಕಳು ಬದುಕಿರುತ್ತವಾ? ಒಂದು ಬುಟ್ಟಿ ಹಾವು ಸುರಿದ್ರೆ, ವಿಷ ಕುಡಿದ್ರೆ ಪಾತ್ರ ತುಂಬ ವಿಷ. ಹುಲಿ, ಸಿಂಹ, ಚಿರತೆ, ಕರಡಿ ಪಂಜರದೊಳಗೆ ನುಗ್ಗಿಸಿದ್ದು, ಬೆಂಕಿಯ ಒಳಗೆ. ಏನು ಕಾರಣ? ವಾಯುದೇವರ ಸನ್ನಿಧಾನ. ವಾಯುನಾಚ ಸಮಾವಿಷ್ಟ ಪ್ರಹ್ಲಾದೋ ನಿತ್ಯ ಭಕ್ತಿಮಾನ್. ಹಿರಣ್ಯಕಶಿಪುವು ತನ್ನ ಮಗನ ಬಾಧೆಯ ಪಡಿಸಿ ಒಳಗೃಹಾಂಗಣದೊಳಗೆ ಎಳೆದಾಡಲು, ಈ ಹಿಂಸೆ, ಈ ಬಾಧೆ, ಈ ಶಿಕ್ಷೆ ಒಳಗೆ ಎಳೆದಾಡಬಿಟ್ನಂತೆ. ನೀನೇನಾದರೂ ಮಾಡ್ಕೊ, ಭಗವಂತನನ್ನು ಬಿಟ್ಟು ಬೇರೆ ಧ್ಯಾನ ಇಲ್ಲ. ಇನ್ನು ಹೇಗಿರಬೇಡ ದೀಕ್ಷೆ ಅನ್ನೋದು. ಅವ್ರು ಯಾವ ರೀತಿ ಹೇಳಿದ್ರು ಅಲ್ರಿ? ಒಂದು ಜಡವಸ್ತುವಿನಲ್ಲಿಯೂ ಕೂಡ ಭಗವಂತ ಇದ್ದಾನೆ ಅಂತ ಹೇಳಬೇಕಾದ್ರೆ ಅವರ ದೀಕ್ಷೆ ಇನ್ನು ಹೇಗಿರಬೇಡ. ಪ್ರಹ್ಲಾದರಾಜರದು ಏನು ದೇವ್ರ ಮನೆಯಿದ್ದಾರೆ ಅಂದ್ರ, ಸಂಪುಟದಲ್ಲಿದ್ದಾನೆ, ಸಾಲಿಗ್ರಾಮದಲ್ಲಿದ್ದಾನೆ, ಪ್ರತಿಮೆಯಲ್ಲಿದ್ದಾನೆ ಅಂತ ಹೇಳಿದ್ರೆ ಪ್ರಹ್ಲಾದರಾಜರು ಕಸ್ಮಾತ್ ಸ್ತಂಭೇನ ದೃಶ್ಯತೆ. ಈ ಕಂಬದಲ್ಲಿ ಇದ್ದಾನೆ, ಕಂಬದಲ್ಲೂ ಇದ್ದಾನೆ ಅಂತ ವಾದ ಮಾಡಬೇಕಾದ್ರೆ ಅವರ ದೀಕ್ಷೆ, ಅವರ ಭಕ್ತಿ ಇನ್ನೆಷ್ಟು ದೊಡ್ಡದಾಗಿರಬೇಡ. ಗೃಹ ಅಂಗಣದೊಳಗೆ ಎಳೆದಾಡಲು ಸಿರಿವರನೆ ರಕ್ಷಿಸೋ. ಹೌದು, ಇದ್ದಾನೆ. ನಿನಗೂ ಅವನಿಗೂ ಏನೋ ಸಂಬಂಧ? ಭಕ್ತಿ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದ ಸೇವನಂ.
ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಭಗವಂತನಿಗೂ ಭಕ್ತನಿಗೂ ಮಧ್ಯೆ ಇರೋದು ಯಾವುದಪ್ಪ ಅಂದರೆ ಭಕ್ತಿ. ಸಿರಿವರನೆ ರಕ್ಷಿಸೋ. ಆ ಪ್ರಾರ್ಥನೆಯ ಮಟ್ಟ ಇನ್ನು ಹೇಗಿರಬೇಡ ಪ್ರಹ್ಲಾದರಾಜರದು. ರಕ್ಷಿಸೋ ರಕ್ಷಿಸು ಎಂದ ಆ ಕ್ಷಣಕ್ಕೆ, ರಕ್ಷಿಸು ಅಂದ ಆ ಕ್ಷಣಕ್ಕೆ ಅಂತ ಹೇಳ್ಬಿಟ್ಟು ತಕ್ಷಣವೇ ಎಷ್ಟೋ ದಿನದ ಮೇಲೆ ಬರಲಿಲ್ಲ ಸ್ವಾಮಿ, ಎಷ್ಟೋ ಹೊತ್ತಾದ ಮೇಲೆ ಬರಲಿಲ್ಲ. ಇದಾನ ಕಂಬದಲ್ಲಿ ಇದ್ದಾನೆ, ಹೌದಾ? ಹೇ ಶ್ರೀನಿವಾಸ, ಯಾವ ರೀತಿ ಹೇಳ್ತಾರ್ರಿ ಪ್ರಹ್ಲಾದರಾಜರ ಪ್ರಾರ್ಥನೆ. ಮಾತಾನ್ ನೃಸಿಂಹಶ್ಚ ಪಿತಾನ್ ನೃಸಿಂಹೋ ಭ್ರಾತಾನ್ ನೃಸಿಂಹಶ್ಚ ಸಖಾನ್ ನೃಸಿಂಹ ವಿದ್ಯಾನ್ ನೃಸಿಂಹ ದ್ರವೀನ್ ನೃಸಿಂಹ ಸ್ವಾಮಿನ್ ನೃಸಿಂಹ ಸಕಲನ್ ನೃಸಿಂಹ. ಬಂದ ಜೋರಾಗಿ ಕಂಬವನ್ನು ಗುದ್ದಿದ. ಕಂಬ ಪುಡಿಪುಡಿಯಾಯಿತು. ಯಾವ ರೀತಿ ಕಾಣಿಸ್ಕೊಂಡ ಕಂಪದಲ್ಲಿ? ನರಸಿಂಹ ರೂಪದಿಂದ ಅವನ ಸಲಹಿದ ನಾಮ. ಪ್ರಹ್ಲಾದ, ಇವತ್ತೇನಾದರೂ ಈ ಕಂಬದಲ್ಲಿ ಇಲ್ದಲೇ ಹೋದರೆ ನಿನ್ನ ಸ್ಥಿತಿ ಏನಾಗುತ್ತೆ ನೋಡ್ತಿರೋ. ನೀನು ಬದುಕಿರಲ್ಲ, ಉಳಿಸಲ್ಲ ನಿನ್ನನ್ನು. ಖಡ್ಗ ಎಳೆದೇ ಬಿಟ್ಟ. ಆಗ ಕಂಬದ ಮಧ್ಯದಲ್ಲಿ ಯಾವ ರೀತಿ ಕಾಣಿಸ್ಕೊಂಡ ಸ್ವಾಮಿ? ಉದಯರವಿ ಸಹಸ್ರದ್ಯೋತಿತಂ ವೃಕ್ಷ ವೀಕ್ಷಂ ಪ್ರಲಯ ಜಲನಿನಾದಂ ಕಲ್ಪಕೃದ್ವನ್ನಿವಕ್ತ್ರಂ ಸುರಪತಿರಿಪುವಕ್ಷಚ್ಛೇದ ರಕ್ತೋಕ್ಷಿತಾಂಗಂ ಪ್ರಣತ ಭಯಹರಂತಂ ನಾರಸಿಂಹಂ ನಮಾಮಿ. ನರವೂ ಅಲ್ಲ ಸಿಂಹವೂ ಅಲ್ಲದ ರೂಪದಲ್ಲಿ, ಉಗ್ರವಾದ ರೂಪದಲ್ಲಿ, ನರಸಿಂಹ ರೂಪದಿಂದ ಅವನನ್ನು ಸಲಹಿದ ನಾಮ ಪ್ರಹ್ಲಾದರಾಜರನ್ನು. ಎಷ್ಟು ಘೋರವಾಗಿದ್ದಾನೆ ಸ್ವಾಮಿ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಮೃತ್ಯುವಿಗೆ ಮೃತ್ಯುವಾಗಿರ್ತಕ್ಕಂತಹ ಸ್ವಾಮಿ. ಎಷ್ಟು ಕೋಪ ಅವನಿಗೆ. ಕಾರಣ, ನನ್ನ ಭಕ್ತನಾದ ಪ್ರಹ್ಲಾದನಿಗೆ ಹಿಂಸೆ ಕೊಟ್ಟಿದೆ, ಅದಕ್ಕಂತೆ ಆ ಕೋಪದಿಂದ ಬಂದದ್ದು. ಸಿಂಹರೂಪನಾದ ಶ್ರೀಹರಿ. ಎಷ್ಟು ವ್ಯತ್ಯಾಸ. ಹಿರಣ್ಯಕಶಿಪು ಅಂದುಕೊಂಡ ಇದು ನನ್ನನ್ನು ಕೊಲ್ಲಲು ಬಂದಿರುವ ಭೂತ ಅಂದುಕೊಂಡ. ಪ್ರಹ್ಲಾದರಾಜರು ಅಂದುಕೊಂಡ್ರು, ಹೇ ಸ್ವಾಮಿ, ನನ್ನ ಒಂದು ಪ್ರಾರ್ಥನೆಗೆ ಓಗೊಟ್ಟು ಓಡು ಬಂದ್ಯಾ? ಎಲ್ಲಿಗೆ? ತಿಳ್ಬೇಕು ಆಚಾರ್ಯರೇ ನಿರ್ಣಯ ಇಂಥ ಸಂದರ್ಭದಲ್ಲಿ. ಕಂಬದಲ್ಲಿ ಮಾತ್ರ ಇರಲಿಲ್ಲ ನರಸಿಂಹದೇವರು. ನೆಲ, ಚಾವಣಿ, ಗೋಡೆ, ಬಾಗಿಲು, ವಸ್ತು, ಆಕಾಶ, ಗಾಳಿ, ಭೂಮಿ ಎಲ್ಲದರಲ್ಲೂ ನಮ್ಮ ಮುದ್ದು ಪ್ರಹ್ಲಾದರು ಎಲ್ಲಿ ಕರೀತಾನೋ ಪ್ರಹ್ಲಾದ, ನಾನಲ್ಲಿ ಕಾಣಿಸ್ಕೋಬೇಕು ಅಂತ ಎಲ್ಲ ಕಡೆಯೂ ಇದೆ ಅಂತ. ಸರ್ವತ್ರ ವ್ಯಾಪ್ತ. ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಚಾತ್ಮನಃ. ಎಲ್ಲ ಕಡೆಯೂ ಇದ್ದಾನೆ ಸ್ವಾಮಿ. ಕಂಬದಲ್ಲಿದ್ದಾನ ಅಂತ ಕೇಳ್ದ ಅಷ್ಟೆ. ಸಭಾ ಮಧ್ಯದಲ್ಲಿ ಕಸ್ಮಾತ್ ಸ್ತಂಭೇನ ದೃಶ್ಯತೆ. ಕಂಬದಲ್ಲಿ ಇದ್ದಾನೆ. ಕಂಬದಲ್ಲಿ ಮಾತ್ರ ಇದ್ದಾನೆ, ಎಲ್ಲ ಕಡೆಯೂ ಇರಲಿಲ್ಲ ಅಂತ ಭಾವಿಸಬಾರದು. ಸರ್ವತ್ರ ವ್ಯಾಪ್ತ ಭಗವಂತ ನರಸಿಂಹ ರೂಪದಿಂದ ಪ್ರಹ್ಲಾದರಾಜರನ್ನು ಎಷ್ಟು ಅಟ್ಟಹಾಸದಲ್ಲಿದ್ದ. ಅವನ ರಕ್ಷಣೆ ಮಾಡಬೇಕಲ್ಲ. ಒಂದು ಸಲ ಹಿರಣ್ಯಕಶಿಪನ ಹುಬ್ಬು ಮೇಲಕ್ಕೆ ಹೋಗಿ ಕೆಳಕ್ಕೆ ಬಂದರೆ ದೇವತೆಗಳೆಲ್ಲ ನಡುಗ್ತಾ ನಿಂತ್ಕೊಳ್ಳೋರು. ನಮಗೇನು ಕೆಲಸ ಇದೆ, ಏನು ತಪ್ಪು ಮಾಡಿಬಿಟ್ವಾ, ಅಪರಾಧ ಆಯಿತಾ ಅಂತ ಕೇಳ್ಕೊಳ್ಳೋರಂತೆ. ಆ ಮಟ್ಟಕ್ಕಿದ್ದವನ ಒಂದು ಕ್ಷಣದಲ್ಲಿ ಆ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿ ಕೊಂದು ಹಾಕಿ ಪ್ರಹ್ಲಾದರಾಜನನ್ನು ರಕ್ಷಣೆ ಮಾಡಿದಂತಹ ನಾಮ ಯಾವುದೋ? ಕೃಷ್ಣೇತಿ ಮಂಗಳಂ ದಿವ್ಯನಾಮ ಅಂತಾರೆ ಪುರಂದರದಾಸ. ಮುಂದಕ್ಕಿನ್ನ ಧ್ರುವನು ತಂದೆಯ ತೊಡೆಯ ಮೇಲೆ ಕುಳ್ಳಿರಲಾಗಿ ಅವನ ಮಲತಾಯಿ ವರ್ಜಿಸಿದಳು. ಆಗ ಭವನವನ್ನು ಬಿಟ್ಟು ಅಡವಿಯಲ್ಲಿ ಘೋರ ತಪಗೈದು ಭುವನ ಸ್ಥಿರ ಪದವಿಯನ್ನು ಕೊಟ್ಟ ದಿವ್ಯನಾಮ. ಎಂತೆಂಥ ರಕ್ಷಣೆ ಮಾಡಿದ್ದಾನೆ ಸ್ವಾಮಿ. ಇವ್ರನ್ನೆಲ್ಲರನ್ನೂ ಕೂಡ ಧ್ರುವರಾಜರನ್ನ ಯಾವ ರೀತಿ ಇವನು ರಕ್ಷಣೆ ಮಾಡ್ತಾ ಇದ್ದಾನೆ, ಕೊಟ್ಟಿದ್ದಾನೆ ಅನ್ನೋದನ್ನು. ಅವನ ತಾಯಿ ಎಳೆದು ಬಿಟ್ಟುಬಿಟ್ಲು. ಸುರುಚಿ, ನಿಮ್ಮಪ್ಪನ ತೊಡೆ ಮೇಲೆ ಕೂತ್ಕೋಬೇಕಾದ್ರೆ ದೇವ್ರು ನೋಡ್ಕೊಂಬರ್ಬೇಕು ಅಂದ್ರೆ ಅರ್ಥ ಏನು? ದೇವ್ರು ನೀನು ನೋಡೋಕ್ಕಾಗಲ್ಲ, ಅಪ್ಪನ ತೊಡೆ ಮೇಲೆ ಕೂತ್ಕೊಬೇಕಾಗಲ್ಲ. ಆ ರೀತಿಯಲ್ಲಿ ಅವಳು ಹೇಳಿದ್ದು. ನಿಮ್ಮ ಅಪ್ಪನ ತೊಡೆ ಮೇಲೆ ಕೂತ್ಕೋಬೇಕಾದ್ರೆ ದೇವರು ನೋಡಬೇಕು. ಅಲ್ಲಿಗೆ ಅರ್ಥ ಏನೋ ಅಷ್ಟು ಸುಲಭ ಅಲ್ಲ ಅನ್ನೋ ಅರ್ಥದಲ್ಲಿ ಸುನೀತಿ ಹೇಳ್ತಾಳೆ, ಅಪ್ಪ ಅವ್ರು ಸುರುಚಿ ಹೇಳಿದ ಒಳ್ಳೆಯದು, ಹೋಗಿ ದೇವ್ರು ನೋಡ್ಕೊಂಬ ಹೋಗು. ತಪಸ್ಸು ಮಾಡಿದ ಧ್ರುವರಾಜರು ಎಂಥ ತಪಸ್ರಿ. ಭಾಗವತ 4ನೇ ಸ್ಕಂದದ ಭಾಗವನ್ನು ಪುರಂದರದಾಸರಲ್ಲಿ ತರ್ತಾ ಹೋಗ್ತಾರೆ ನೋಡಿ. ಭಾಗವತದ ಒಂದೊಂದು ಕಥಾಭಾಗ ಭಗವಂತನ ಮಹಿಮೆಯನ್ನು ಎಷ್ಟೆಷ್ಟು ಚೆಂದಾಗಿ ತಂದು ನಮ್ಮನ್ನು ಭಾಗವತದ ಕಡೆ ಕರ್ಕೊಂಡು ಹೋಗ್ತಾರೆ. ಇದು ಯಾವುದೊಂದು ವಿಧದಿಂದಲಾದರೂ ಕೂಡ ಪುರಾಣ ಭಗವಂತನ ಮಹಿಮೆ, ಅವನ ಮಂಗಳಕರವಾದ ಕಥೆಯನ್ನು ಮೆಲುಕು ಹಾಕ್ತಲೇ ಇರಬೇಕಂತೆ, ಪದೇ 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 ಪದೇ.
ಆಗಲೇ ಜೀವನ ಸಾರ್ಥಕ. ಇದು ಸಾಧಕರಿಗೆ ಪ್ರಥಮ ಸೋಪಾನ. ಇದನ್ನೇನು ಮುಂದುವರಿಸ್ಕೊಂಡು ನಾಳೆ ದಿವಸ ಮುಂದಿನ ಕೃತಿಯನ್ನು ನಾನು ಮುಂದುವರಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.